ನಮಸ್ಕಾರ. ನಮಸ್ಕಾರ. ಎಲ್ಲರಿಗೂ ಶುಭೋದಯ. ಇವತ್ತಿನ ಪಂಚಾಂಗ ಶ್ರೀ ಕ್ರೋಧಿ ನಾಮ ಸಂವತ್ಸರ, ಉತ್ತರಾಯಣ, ಹೇಮಂತ ಋತು, ಪುಷ್ಯ ಮಾಸ, ಕೃಷ್ಣ ಪಕ್ಷ, ಚತುರ್ಥಿ, ಭಾರ್ಗವ ವಾಸರ, ಶುಕ್ರವಾರ, ಮಖ ನಕ್ಷತ್ರ, ಸೌಭಾಗ್ಯ ಯೋಗ, ಭಾವಕರಣ, ಸಂಕಷ್ಟಹರ ಗಣಪತಿ ವ್ರತ ಇವತ್ತು ಮಾಡೋರ್ಗೆ. ನಾಳೆ ದಿವಸ ತ್ಯಾಗರಾಜ ಆರಾಧನೆ. ಇವತ್ತು ಬಹಳ ವಿಶೇಷವಾಗಿ ತಿರುಮಳಿಶೆ ಆಳ್ವಾರ್ ತಿರುನಕ್ಷತ್ರ. ತಿರುಮಳಿಶೆ ಮಡ್ರಾಸಿನಿಂದ ತಿರುಪತಿಗೆ ಹೋಗ್ಬೇಕಾದ್ರೆ ಅಪ್ಪುಂದಮಲೆ ಹೈ ರೋಡ್ ನಲ್ಲಿ ಡಿವಿಯೇಷನ್ ಬಂದಾಗ ಅಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ ಬರುವಂತಹದ್ದು ತಿರುಮಳಿಶೈ. ಆ ತಿರುಮಳಿಶೆ ಕ್ಷೇತ್ರದವರು ಇವರು ತಿರುಮಳಿಶೆ ಆಳ್ವಾರ್. ಅವರು ಬರೆದಂತ ಕೃತಿಗಳು ತಿರುಚಂದ ವಿರುತ್ತಂ 120 ಪಾಶುರಗಳ, ಆಮೇಲೆ ನಾನ್ ಮೊಹನ್ ತಿರುವಂದಾಡಿ, ಎರಡು ಅವರ ಕೃತಿಗಳು ತಿರುಮಳಿಶೆ ಆಳ್ವಾರ್ದು. ತಿರುಮಳಿಶೆಯ ಕ್ಷೇತ್ರದಿಂದಲೇ ಆ ಸ್ಥಳದಿಂದ ಅವರು ಜನಿಸಿ ಅಲ್ಲಿಂದ ಬಂದವರು, ಅದರಿಂದ ಅವ್ರಿಗೆ ಹೆಸರೇ ತಿರುಮಳಿಶೆ ಅಂತ. ಮಧುರ ಕವಿ ಆಳ್ವಾರ್ ಮಧುರವಾಗಿ ಹಾಡ್ತಾ ಇದ್ರು, ಅವ್ರು ಮಧುರ ಕವಿ ಅಂತ ಹೆಸರು. ತಿರುಮಳಿಶೆ ಆಳ್ವಾರ್ದು. ಈ ಆಳ್ವಾರ್ ಆಚಾರ್ಯ ತಿರುನಕ್ಷತ್ರಗಳೆಲ್ಲ ನಡೆಸೋ ವಿಧಾನ ಹೇಗೆ ಅನ್ನೋದನ್ನ ಪೂರ್ವಾಚಾರ್ಯಗಳೆಲ್ಲ ಹೇಳಿದ್ದು. ಏನು ಅಂತಂದ್ರೆ, ಅವತ್ತಿನ ದಿವಸ ಅವರ ಕೃತಿಗಳ ಪಾರಾಯಣ ಅಥವಾ ಅವರ ಬಗ್ಗೆ ಬಳದಂತ ಸ್ತೋತ್ರಗಳಾಗ್ತದೆ. ಒಂದು ಅವರು ಮಾಡಿದ್ದು, ಇನ್ನೊಂದು ಅವರ ಕೃತಿಗಳು. ಈಗ ಇಲ್ಲಿ ಈ ಎರಡು ಧರ್ಮಗಳ ಕ್ಲಾಶ್. ಒಂದು ಅನಧ್ಯಯನದ ಪೀರಿಯಡ್ ಇವಾಗ. ಈ ಸಂದರ್ಭದಲ್ಲಿ ಆಳ್ವಾರ್ ಹೇಳಿದ್ದನ್ನು ಮಾಡ್ಬೋದಾ ಅಂತ ಅನ್ನೋದು. ಎರಡನೇದು, ಈಗ ಅಧ್ಯಯನೋತ್ಸವ ಆಗ್ತಾ ಇದೆ, ಸಮಾಧಾನಗಳು ಇದಕ್ಕೆಲ್ಲ. ಆಳ್ವಾರ್ ಆಚಾರ್ಯರ ತಿರುನಕ್ಷತ್ರ ಬಂದಾಗ ಖಂಡಿತ ಅದನ್ನ ಆಚರಿಸ್ಬೇಕು. ಅಲ್ಲಿ ಅನಧ್ಯಯನ ಅನ್ನೋದು ಕೌಂಟ್ ಬರೋಲ್ಲ. ಇದು ವಿಶೇಷ ಧರ್ಮ. ತಿರುಮಳಿಶೆ ಆಳ್ವಾರ್ದು ವೈಕುಂಠ ಏಕಾದಶಿಗೆ 10 ದಿವಸ ಮೊದಲು ಅಧ್ಯಯನೋತ್ಸವ ಶುರುವಾಗುತ್ತೆ. ಏನು ಅಧ್ಯಯನ? ದಿವ್ಯ ಪ್ರಬಂಧದ ಪುನಃ ತೊಡಕಂ ಆರಂಭ. 10 ದಿವಸ ಮೊದಲು ಅಹಲ್ಪತ್ತು ಬೆಳಗ್ಗೆ ಹೇಳುವಂತಹದ್ದು. ಈ ವೈಕುಂಠ ಏಕಾದಶಿ ಆದ್ಮೇಲೆ ರಾಪತ್ತು, ರಾತ್ರಿಯಲ್ಲಿ 10. ಇದು ಆಕ್ಚುಲ್ ಆಗಿ ನಡೆದಿದ್ದು ಶ್ರೀರಂಗದಲ್ಲಿ, ಅದರಲ್ಲಿ ರೆಕಾರ್ಡ್ ಇರೋದು. ಈ ಪರಕಾಲ ಮಠದ 3ನೇ ಸ್ವಾಮಿಗಳು, ತೃತೀಯ ಬ್ರಹ್ಮತಂತ್ರ ಸ್ವತಂತ್ರ ಪರಕಾಲ ಯತೀಂದ್ರ ಮಹಾದೇಶಿಕರು, ಅವರು ದಿವ್ಯ ಪ್ರಬಂಧ ಅನುಸಂಧಾನ ದೀಪಿಕೈ ಅಂತ ಒಂದು ಕೃತಿಯನ್ನು ಬರೆದಿದ್ದಾರೆ. ಮಣಿಪ್ರವಾಳದಲ್ಲಿ ಇದೆ ಅದು, ತಮಿಳು. ಇದರಲ್ಲಿ ಬರುವಂತಹದ್ದು ಏನೇನು ನಡೆದಿದ್ದು ತಿರುಮಂಗೆ ಆಳ್ವಾರ್ ಕಾಲದಲ್ಲಿ, ಅಲ್ಲಿಂದ ಶುರು ಮಾಡಿದ್ದು. ಇದು ಒಂದು ಸಂಪ್ರದಾಯ, ಒಂದನ್ನು ಶುರು ಮಾಡಿದ್ದು. ಆದ್ರೆ ರಥೋತ್ಸವಕ್ಕೆ ಅಂಗವಾಗಿ ಇವಾಗ ಅಷ್ಟಮಿನೋ ಅಥವಾ ದ್ವಾದಶಿ, ತ್ರಯೋದಶಿ, ಪ್ರದೋಷ ಆದ್ಮೇಲೆ ವೇದ ಪಾರಾಯಣ ಮಾಡಲ್ವೋ? ಹಾಗೇನೆ ಈಗಲೂ ಕೂಡ ತಿರುಮಳಿಶೆ ಆಳ್ವಾರ್ ಕೃತಿಗಳನ್ನು ಇವತ್ತು ಪಾರಾಯಣ ಮಾಡ್ಬೇಕು. ಈಗ ಇನ್ನೊಂದೇನು ಅಂದ್ರೆ, ಇದ್ರಲ್ಲಿ ಇನ್ನೊಂದು ಸಮಾಧಾನ, ಅಧ್ಯಯನೋತ್ಸವ ಶುರುವಾಗಿದೆ, ಅದರಿಂದ ಅದ್ರದ್ದಾಗ್ಬಹುದು ಅಂತ. ಇದು ದೇಶಿಕ ಸಂಪ್ರದಾಯದ ಪ್ರಕಾರ ಅಧ್ಯಯನೋತ್ಸವ ಆರಂಭ ಆದ್ಮೇಲೆ ಮನೆಗಳಲ್ಲೂ ಕೂಡ ಪಾರಾಯಣ ಮಾಡಬಹುದು ಅಂತ. ಅದರಿಂದ ಇವತ್ತು 11ವರೆಗೆ ನಿತ್ಯಾನುಸಂಧಾನ ತಿರುಮಳಿಶೆ ಆಳ್ವಾರ್ದನ್ನ ತಿರುಚಂದ ವಿರುತ್ತಂ ಹಾಗೂ ನಾನ್ ಮೊಹನ್ ತಿರುವಂದಾದಿ ಅವುಗಳ ಪಾರಾಯಣ ಇವತ್ತಾಗತ್ತೆ. ಇನ್ನು 20ನೇ ತಾರೀಕು ಪೂರತ್ತಾಳ್ವಾನ್ ತಿರುನಕ್ಷತ್ರ ಬರುತ್ತೆ, ಹಸ್ತ ನಕ್ಷತ್ರ. ಅವತ್ತಿನ ದಿವಸದಿಂದ ತೆಂಗಲೇನವರು ದಿವ್ಯ ಪ್ರಬಂಧ ಮನೆಯಲ್ಲಿ ಹೇಳೋದಕ್ಕೆ ಆರಂಭ ಅಂತ. ತಿರುಮಂಗೆ ಆಳ್ವಾರ್ ತಿರುನಕ್ಷತ್ರ ವಿಷ್ಣು ದೀಪ, ತಿರುಮಂಗೆ ಆಳ್ವಾರ್ ತಿರುನಕ್ಷತ್ರ ಮೈನ್. ಅದರಿಂದ ಆದ್ಮೇಲೆ ವಿಷ್ಣು ದೀಪ ಹಿಂದೆ ಮುಂದೆ ಬರ್ಬೋದು. ಅದರಲ್ಲಿ ಅವತ್ತಿನ ದಿವಸದಿಂದ ಕೂರತ್ತಾಳ್ವಾನ್ ತಿರುನಕ್ಷತ್ರ ತನಕ ಕಲಿಸಿ ಕೊಡೋದು, ಕಲಿಯೋದು ಕಲಿಸೋದು, ಅದು ಎರಡಕ್ಕಿರೋದು ರಿಸ್ಟ್ರಿಕ್ಷನ್. ಅದಾದ್ಮೇಲೆ ನೀವು ಶುರು ಮಾಡ್ಕೊಳ್ಬಹುದು ಅಂತ. ಸೊ ಅಧ್ಯಯನೋತ್ಸವ ಅನ್ನೋದು ಅಲ್ಲಿ ಶುರುವಾಗಿದ್ದು ಶ್ರೀರಂಗದಲ್ಲಿ. ಅಲ್ಲಿಂದ ಈಗ ಎಲ್ಲಾ ಕಡೆನಲ್ಲೂ ಕೂಡ ಸಂಪ್ರದಾಯ ಆಚರಣೆಗಳು ಬೇರೆ ಬೇರೆ ಆಗುತ್ತೆ. ಈಗ ಇದರಲ್ಲಿ ತಿರುಪತಿನಲ್ಲಿ ಅವರು ಮೊದಲಾಳ್ವಾರ್ದು ಏರ್ಪದಿಂದ ಶುರು ಮಾಡ್ತಾರೆ.
ಮೊದಲ ತಿರುವಂದಾದಿ, ಎರಡಾಮ್ ತಿರುವಂದಾದಿ, ಮೂರನಾಮ್ ತಿರುವಂದಾದಿ ಶುರು ಮಾಡ್ಕೊಂಡು ಆಮೇಲೆ ಮಾಡ್ತಾರೆ. ಬಟ್ ತಿರುಪಾವೆ ಪ್ರತಿದಿನ ಹೇಳ್ತಾರೆ. ಪ್ರತಿದಿನ ಹಿಂದೆನೆ ಹೇಳಿದ್ದೆ, ತಿರುಪಾವೆ ನಿತ್ಯಾನುಸಂಧಾನ, ಪ್ರತಿನಿತ್ಯ ಅನುಸಂಧಾನ ಮಾಡುವಂತದ್ದು. ಸೊ ಅದರಿಂದ ಇವಕ್ಕೆ ಯಾವ ರೆಸ್ಟ್ರಿಕ್ಷನ್ ಇಲ್ಲ. ಅನಧ್ಯಯನದಲ್ಲೂ ಕೂಡ ಈ ನಿತ್ಯಾನುಸಂಧಾನ ಇದೆಯಲ್ಲ, ಅದನ್ನ ಹೇಳಬಾರದು ಅಂತ ಇಲ್ಲ. ಇದು ಸರಿಯಾದಂತ ಇದು. ಅದು ಏನು ಅಂದ್ರೆ ಸುಮ್ನೆ ಯಾರೋ ಏನೋ ಶುರು ಮಾಡಿ ಹೋ ಪಲ್ಲಾಂಡು ಶೊಲ್ಲು ಕೂಡ ಅದೇ ಏನಿದೆ ಅದರ ಅರ್ಥ? ಏನೋ ಕೆಟ್ಟದ್ದ ಅದು? ಅರ್ಥ ಇಲ್ಲದೆ ಏನೋ ಬ್ಲೈಂಡ್ ಆಗಿ ನಾವು ಬಹಳ ಸರಿಯಾಗಿ ಮಾಡ್ತಾ ಇದ್ದೀವಿ ಅನ್ನುವಂತ ಭ್ರಮೆನಲ್ಲೇ ಇರ್ತಾರೆ. ಇವೆಲ್ಲ ಹಿಂದೆ ಎಲ್ಲ ಬಹಳಷ್ಟೆಲ್ಲ ಚರ್ಚೆಗಳಾಗಿದೆ. ನಾನು ಅನಂತರಂಗಾಚಾರ್ಯರು ಮಾತಾಡಿದೆ. ಅವ್ರ ಆಳ್ವಾರ್ ಏನ್ರಿ ಹೇಳ್ತಾರೆ, ಎಪ್ಪೋದು ಮೀದೆ ಶೊಲ್ ಎನ್ನೆಂಜೆ, ನಾಮ ಸಂಕೀರ್ತನೆ ಸದಾ ಮಾಡ್ತಿರೋ, ದಿವ್ಯ ಪ್ರಬಂಧವನ್ನು ಸದಾ ಹೇಳ್ತಾ ಇರೋ. ಈಗ ಬ್ರಹ್ಮಯಜ್ಞದಲ್ಲಿ ಇತಿಹಾಸ ಪುರಾಣಾನ್ ಗಾಥಾ ನಾರಾಶಗಂಸಿಹಿ, ಬ್ರಹ್ಮಯಜ್ಞದಲ್ಲಿ ದಿವ್ಯ ಪ್ರಬಂಧವನ್ನು ಸೇರಿಸ್ಕೊಂಡು ಹೇಳ್ಬೋದು. ಪ್ರತಿದಿನ 100-200 ಪಾಶಗಳು. ಒಂದು ಅರ್ಥಾನುಸಂಧಾನ, ಇನ್ನೊಂದು ಆಚರಣೆ ಹೇಗ್ ನಡೆಸ್ಬೇಕು ಅನ್ನೋದು, ಎರಡನ್ನು ಸರಿಯಾಗಿ ತಿಳಿಬೇಕು. ಆಯ್ತು, ಇದಿಷ್ಟು ತಿರುಮಲೇಶ ಆಳ್ವಾರ್ ಬಗ್ಗೆ. ನಾಳೆ ದಿವಸ ತ್ಯಾಗರಾಜ ಆರಾಧನೆ, ತಿರುವಯ್ಯಾರು ಹಾಕಿದ್ರೆ ಎಲ್ಲ ಬರುತ್ತೆ. ಪಂಚಮಹಾಕೀರ್ತನೆಗಳು ಅವ್ರು ಬರೆದಿದ್ದು ಎಲ್ಲ ಕೀರ್ತನೆಗಳು ಪಾರಾಯಣನು ಯಾರ್ಯಾರು ಸಂಗೀತಗಾರರೋ ಭಗವಂತನನ್ನ ಸಂಗೀತದಿಂದ ಕೊಂಡಾಡುವಂತಹದ್ದು. ಇವೆಲ್ಲ ಒಂದೊಂದು ಅವಕಾಶ ಸಿಗ್ದಂತೆ. ಹಾಗೆ ಈಗ ಏನಾಗುತ್ತೆ ಅಂದ್ರೆ, ಈ ತಿರುಮಲೇಶ ಆಳ್ವಾರ್ದು ಮುಂದೆ ಕುಲಶೇಖರ ಆಳ್ವಾರು, ಆ ತಿರುಪ್ಪಾಣ ಆಳ್ವಾರ್, ಇವ್ರುಗಳದೆಲ್ಲ ಏನದ್ದೇನು ಪೀರಿಯಡ್ ಅಲ್ಲಿ ಬಂತು ಅಂತ ಅವ್ರದ್ದು ಆಚರಣೆನೆ ಮಾಡಬಾರ್ದು, ಅವ್ರದನ್ನ ಹೇಳಲೇಬಾರ್ದು ಅಂತಿಲ್ಲ. ವರ್ಷಕ್ಕೆ ಒಂದ್ಸಲಿನಾದ್ರೂ ಹೇಳುವಂತಹದ್ದು. ನಾಲಾಯ ಸೇವಾ ಕಾಲ ಮಾಡಿದ್ರೆ ಸರಿ, ಇಲ್ದಿದ್ರೆ ತಿರುಮಲೇಶ ಅನಧ್ಯಯನದ್ದು ಅಂತದೆ ಸೊಲ್ಲು ಕೂಡ ಅದೆ. ಯಾರು ಸೊಲ್ಲು ಕೂಡ ಅದೆ ಅಂತ ಹೇಳಿದ್ದು? ಆಚಾರ್ಯ ಆಳ್ವಾರು ಇವರುಗಳ ತಿರುನಕ್ಷತ್ರ ಅವಶ್ಯವಾಗಿ ಆಚರಿಸ್ಬೇಕು. ಅದ್ ಯಾವತ್ತೋ ಎಕ್ಸ್ಟೆಂಡ್ ಮಾಡೋದು. ಈಗ ಬರ್ತ್ಡೇನ ಭಾನುವಾರ ದಿವಸ ಇಟ್ಕೊಂಡಿದೆ ಅದಕ್ಕೆ ಮಾಡ್ಬೋಣ, ಇಲ್ಲ ಯಾವತ್ತು ನಕ್ಷತ್ರ ಇದೆಯೋ ಅವತ್ತಿನ ದಿವಸ ನಮ್ಗೇನೋ ಬೇರೆ ಕೆಲಸ, ಇನ್ನೆಲ್ಲ ಔಟಿಂಗ್, ಅದಕ್ಕೆ ಅದನ್ನ ಪ್ರೀಪೋನೋ ಪೋಸ್ಟ್ ಪೋನೋ ಮಾಡ್ಬಿಡ್ತೀನಿ ಅಂತ. ಹೂ ಗೇವ್ ಇದು ಪರ್ಮಿಷನ್? ಯಾವತ್ತು ಆಚರಣೆ ಅದು ಅರ್ಥವಾಗತ್ತೆ? ಅದು ಅರ್ಥಹೀನ ಅದು. ಈಗ ಭೋಗಿ ಹಬ್ಬ ಅವತ್ತಿನ ದಿವಸ ನಡೆಸ್ಬೇಕು ಅನ್ನೋದಕ್ಕೆ ಶ್ರೀನಿವಾಸ ದೇಶಕಾಚಾರ್ಯ ಬರ್ದಿರೋ ಆಳ್ವಾರಗಳು ಆ ಪುಸ್ತಕ ತೆಗೆದು ನೋಡಿ, ಒಂದು ಶ್ಲೋಕವನ್ನು ಕೋಟ್ ಮಾಡ್ತಾರೆ. ಯಾತಕದನ್ನ ಭೋಗ ಅಂತ ಹೇಳ್ತು ಅಂತ ಹೇಳ್ಬಿಟ್ಟು, ಅವತ್ತಿನ ದಿವಸ ಪ್ರತಿ ಮನೆಯಲ್ಲಿ ಭೋಗಿ ಹಬ್ಬ ನಡಿಬೇಕಾದದ್ದು. ಆಂಡಾಳ್ ಕಲ್ಯಾಣ ಅವತ್ತಿನ ದಿವಸ ಕಲ್ಯಾಣೋತ್ಸವ ನಡಿಬೇಕು. ಅದನ್ನ ಹಿಂದೆ ಮಾಡೋದು, ಮುಂದಕ್ಕೆ ಮಾಡೋದು, ಇನ್ಯಾವಾಗ್ಲೋ ಮಾಡೋದು, ಇದೆಲ್ಲ ಸರಿಯಾದ ಆಚರಣೆಗಳಲ್ಲ. ಏನೋ ಮಾಡ್ತೀವಿ ಅಂತ ಎಲ್ರು ಕೂಡ ಅದನ್ನ ನಾವ್ ಎಕ್ಸ್ಟೆಂಡ್ ಮಾಡ್ಬಿಡ್ತೀವಿ. ಈಗ ಇದಕ್ಕೆ ಎಕ್ಸ್ಟೆನ್ಷನ್ ಏನು ಅಂತಂದ್ರೆ, ಹುಟ್ಟಿದ ಹಬ್ಬದ ದಿವಸ ಆ ನಕ್ಷತ್ರದ ದಿವಸ ಮಾಡದೆ ಅದನ್ನ ಮುಂದಕ್ಕೆ ಮಾಡ್ಬಿಟ್ರೆ ಇವ್ರೇನ್ ಹೆಚ್ಚಿಸೋದಂತ. ಏನ್ ಹೆಚ್ಚಿಸೋದು ಅವ್ರ ಆಯಸ್ಸನ್ನ? ಏನು ವಿಚಿತ್ರವಾದ ಆಚರಣೆಗಳು ಅಂದ್ರೆ ಉಂಟ್ಕೊಂಡಿದೆ. ಆದ್ರೆ ಸರಿಯಾಗಿ ನಡೆಸುವಂತಹದ್ದು ಅಂದ್ರೆ ಆ ಹುಟ್ಟಿದ ಹಬ್ಬದ ಯಾವ್ದು ತಿರುನಕ್ಷತ್ರ ಬರುತ್ತೆ ಆಸ್ ಪರ್ ಅವರ್ ಹಿಂದೂ ಕ್ಯಾಲೆಂಡರ್, ಅವತ್ತಿನ ದಿವಸ ಆಚರಿಸೋದು. ಇನ್ನೆಲ್ಲ ಅರ್ಥಹೀನವಾದ ಆಚರಣೆಗಳು. ಕೇಕ್ ಕಟ್ ಮಾಡಿ ಅವತ್ತು ಇಂಗ್ಲಿಷ್ ಡೇಟ್ ನಲ್ಲಿ ರಾತ್ರಿ 12 ಗಂಟೆಗೆ ಆ ಬರ್ತ್ಡೇ ಬಮ್ ಅಂತ ಅವ್ರನ್ನ ಎತ್ತಿಡ್ಕೊಂಡು ಅವ್ರ ಪೃಷ್ಠಕ್ಕೆ ಒದ್ದು, ಏನು ಹುಚ್ಚುತನದ ಪರಾಕಾಷ್ಠೆ. ಅಂಡ್ ದೇ ಥಿಂಕ್ ದಟ್ ದೇ ಆರ್ ಸೆಲೆಬ್ರೇಟಿಂಗ್ ವೆರಿ ನೈಸ್ಲಿ ಆಸ್ ಪರ್ ದಿ ವೆಸ್ಟರ್ನ್ ಕಲ್ಚರ್. ಇಂಥ ಹುಚ್ಚುತನಕ್ಕೆ ಏನ್ ಹೇಳೋದು? ಆಯುಷ್ಯ ವೃದ್ಧಿಗಾಗಿ ಆವತ್ತಿನ ದಿವಸ ಭಗವಂತನನ್ನ ಹೆಚ್ಚಿಗೆ ವಿಶೇಷ ಪ್ರಾರ್ಥನೆ ಮಾಡಿ, ಹುಟ್ಟಿದ ದಿನ ಗಾಯತ್ರಿ ಹೋಮ ಜಪ ಮಾಡಿ 1000 ಹೋಮ ಮಾಡಿದಿದ್ರು ಹೋಗ್ಲಿ, ವರ್ಷಕ್ಕೊಂದ್ಸಲಿ ಮನೆಯಲ್ಲಿ ರಕ್ಷೆ, ನಿಮಗ್ ರಕ್ಷೆ. ಇನ್ 2 ದಿವಸ ಬದುಕಿರ್ತೇವೆ, ಅಷ್ಟು ದಿವಸ ಚೆನ್ನಾಗಿರೋದಕ್ಕೆ ಭಗವಂತನ ಧ್ಯಾನ ಇದಾಗ್ಬೇಕು. ಅವತ್ತು ಭಗವಂತನಿಗೆ ವಿಶೇಷವಾದ ಪೂಜೆ ಸಲ್ಲಬೇಕು. ಬರ್ತ್ಡೇಸ್ ಅಂಡ್ ಮ್ಯಾರೇಜ್ ಆನಿವರ್ಸರೀಸ್, ಇದು ಸರಿಯಾದ ಆಚರಣೆ. ಸಾಕು, ಮುಂದಕ್ಕೆ ಹೋಗೋಣ. ಅಸ್ಮದ್ ಗುರುಭ್ಯೋ ನಮಃ. ಹರಿ ಓಂ. ಯಶ್ಚಂದಸಾಂ ವೃಷಭೋ ವಿಶ್ವರೂಪಃ ಛಂದೋಭ್ಯೋऽಧ್ಯಮೃತಾತ್ ಸಂಬಭೂವ ಸಮೇಂದ್ರೋ ಮೇಧಯಾ ಸ್ಪೃಣೋತು ಅಮೃತಸ್ಯ ದೇವಧಾರಣೋ ಭೂಯಾಸಂ ಶರೀರಂ ಮೇ ವಿಚರ್ಷಣಂ ಜಿಹ್ವಾ ಮೇ ಮಧುಮತ್ತಮಾ ಕರ್ಣಾಭ್ಯಾಂ ಭೂರಿ ವಿಶ್ರುವಂ ಬ್ರಹ್ಮಣಃ ಕೋಶೋऽಸಿ ಮೇಧಯಾ ಪೀತಃ ಸುತಂ ಮೇ ಗೋಪಾಯ
ಮೂರನೇ ಕಾಂಡ 2ನೇ ಪ್ರಶ್ನೆ 7ನೇ ಅನುವಾಕ. ದೇವ ಸವಿತರೇ ತತ್ತೇ ಪ್ರಾಹ ತತ್ಪ್ರಚ ಸುವಪ್ರಚ ಯಜ ಬೃಹಸ್ಪತಿರ್ಬ್ರಹ್ಮಾಯುಷ್ಮತ್ಯ ರುಚೋ ಮಾಗಾತ ತನೋಪಾತ್ ಸಾಮ್ನಃ ಸತ್ಯವ ಆಶಿಷಃ ಸಂತು ಸತ್ಯ ಆಕೂತಯ ರತಂಚ ಸತ್ಯಂಚ ವದತ ಸ್ತುತ ದೇವಸ್ಯ ಸವಿತುಃ ಪ್ರಸವೇ ಸ್ತುತಸ್ಯ ಸ್ತುತಮಸ್ಯೋರ್ಜಂ ಸ್ತುತಮಸ್ಯೋರ್ಜಂ ಮಹ್ಯಗ್ಸ್ತುತಂ ದುಹಾಮ ಮಾ ಸ್ತುತಸ್ಯ ಸ್ತುತಂ ಗಮ್ಯಾಚ್ಛಸ್ತ್ರಸ್ಯ ಶಸ್ತ್ರಮಸ್ಯೋರ್ಜಂ ಊರ್ಜಂ ಶಸ್ತ್ರಮಸಿ ಊರ್ಜಂ ಶಸ್ತ್ರಮಸ್ಯೋರ್ಜಂ ಮಹ್ಯಗಂ ಶಸ್ತ್ರಂ ದುಹಾಮಾ ಶಸ್ತ್ರಸ್ಯ ಶಸ್ತ್ರಂ ಗಮ್ಯಾದಿಂದ್ರಿಯಾವಂತೋ ವನಾಮಹೇ. ಇಂದ್ರಿಯಾವಂತಹ ಎಲ್ಲ ಇಂದ್ರಿಯಗಳು ಪರ್ಫೆಕ್ಟ್ ಆಗಿರ್ಲಿ. ಯಾರನ್ನ ಸ್ತುತಿಸಿ ಈ ದೇವತೆಗಳನ್ನ ಅವರವರನ್ನ ಅದೇನೇನ್ ವಿಧಿ ವಿಧಾನಗಳಿದೆಯೋ ಆ ರೀತಿನಲ್ಲಿ ನಡೆಸಿದಾಗ ಇಂದ್ರಿಯಾವಂತೋ ವನಾಮಹೇ ಧುಕ್ಷೀಮಹಿ ಪ್ರಜಾಮಿಷಂ. ಸವಿತರೇ ತತ್ತೇ ಪ್ರಾಹ ತತ್ಪ್ರಚ ಸುವಪ್ರಚ ಯಜ ಬೃಹಸ್ಪತಿರ್ಬ್ರಹ್ಮಾಯುಷ್ಮತ್ಯ ಋಚೋ ಮಾಗಾತ ತನೋಪಾತ್ ಸಾಮ್ನಃ ಸತ್ಯ ಆಶಿಷಃ ಸಂತು ಸತ್ಯ ಆಕೂತಯ ಋತಂಚ ಸತ್ಯಂ ಚ ವದತ ಸ್ತುತ ದೇವಸ್ಯ ಸವಿತುಃ ಪ್ರಸವೇ ಸ್ತುತಸ್ಯ ಸ್ತುತಮಸ್ಯೋರ್ಜಂ ಮಹ್ಯಗ್ಸ್ತುತಂ ದುಹಾಮಾ ಸ್ತುತಸ್ಯ ಸ್ತುತಂ ಗಮ್ಯಾಚ್ಛಸ್ತ್ರಸ್ಯ ಶಸ್ತ್ರಮಸ್ಯೋರ್ಜಂ ಮಹ್ಯಗಂ ಶಸ್ತ್ರಂ ದುಹಾಮಾ ಶಸ್ತ್ರಸ್ಯ ಶಸ್ತ್ರಂ ಗಮ್ಯಾದಿಂದ್ರಿಯಾವಂತೋ ವನಾಮಹೇ ಧುಕ್ಷೇಮಹೇ ಪ್ರಜಾಮಿಷಂ. ದೇವ ಸವಿತರೇ ತತ್ತೇ ಪ್ರಾಹ ತತ್ಪ್ರಚ ಸುವಪ್ರಚ ಯಜ ಬೃಹಸ್ಪತಿರ್ಬ್ರಹ್ಮಾಯುಷ್ಮತ್ಯೋ ಮಾಗಾತ ತನೋಪಾತ್ ಸಾಮ್ನಃ ಸತ್ಯ ಆಶಿಷಃ ಸಂತು ಸತ್ಯ ಆಕೂತಯ ಋತಂ ಚ ಸತ್ಯಂ ಚ ವದತ ಸ್ತುತ ದೇವಸ್ಯ ಸವಿತುಃ ಪ್ರಸವೇ ಸ್ತುತಸ್ಯ ಸ್ತುತಮಸ್ಯೋರ್ಜಂ ಮಹ್ಯಗ್ಸ್ತುತಂ ದುಹಾಮಾ ಸ್ತುತಸ್ಯ ಸ್ತುತಂ ಗಮ್ಯಾಚ್ಛಸ್ತ್ರಸ್ಯ ಶಸ್ತ್ರಮಸ್ಯೋರ್ಜಂ ಮಹ್ಯಗಂ ಶಸ್ತ್ರಂ ದುಹಾಮಾ ಶಸ್ತ್ರಸ್ಯ ಶಸ್ತ್ರಂ ಗಮ್ಯಾದಿಂದ್ರಿಯಾವಂತೋ ವನಾಮಹೇ ಧುಕ್ಷೇಮಹಿ ಪ್ರಜಾಮಿಷಂ. ಸಾಮೇ ಸತ್ಯಾಶೀರ್ದೇವೇಶು ಭೂಯಾತ್ ಬ್ರಹ್ಮವರ್ಚಸಂ ಮಾಗಮ್ಯಾತ್. ಸಾಮೇ ಸತ್ಯಾಶೀರ್ದೇವೇಶು ಭೂಯಾತ್ ಬ್ರಹ್ಮವರ್ಚಸಂ ಮಾಗಮ್ಯಾತ್. ಸಾಮೇ ಸತ್ಯಾಶೀರ್ದೇವೇಶು ಭೂಯಾತ್ ಬ್ರಹ್ಮವರ್ಚಸಂ ಮಾಗಮ್ಯಾತ್. ಯಜ್ಞೋ ಬಭೂವ ಆಗಮ್ಯಾತ್. ಯಜ್ಞೋ ಬಭೂವ ಸ ಯಜ್ಞೋ ಯಜ್ಞೋ ಬಭೂವ ಸ ಆ ಬಭೂವ ಸ ಪ್ರಜಜ್ಞೆ ಸ ವಾವೃಧೇ. ಯಜ್ಞೋ ಬಭೂವ ಸ ಬಭೂವ ಸ ಪ್ರಜಜ್ಞೆ ಸ ವಾವೃಧೇ. ಯಜ್ಞೋ ಬಭೂವ ಸ ಬಭೂವ ಸ ಪ್ರಜಜ್ಞೆ ಸ ವಾವೃಧೇ. ಸಂಸ್ಕೃತದಲ್ಲಿ ಸಮಸ್ಯೆ ಏನು ಅಂದ್ರೆ ಇಲ್ಲಿ ಮೇಲೆ ಒಂದ್ ಪದ ಬರ್ತದೆ, ಅದಕ್ಕೆ ನೆನಪಾಯ್ತು. ಬ್ರಹ್ಮವರ್ಚಸಂ ಮಾ
ಆಗಮ್ಯಾತೆ ಅಲ್ಲಿ ಅವಗ್ರಹ ಇದೆ. ಮಾ ಅನ್ನೋ ಪದ ಒಂದು ನನಗೆ ಅಂತ ಆಗತ್ತೆ, ಇನ್ನೊಂದು ಬೇಡ ಅಂತ ಆಗತ್ತೆ. ದದಿ ಮಾನಯ ಅಂತ ಅಂದ್ಬಿಟ್ಟು ಅವನ ಪದ ಹೇಳಿದ್ದು, ಹಿಂದೆ ಅವನ ಕಥೆ ಹೇಳಿದ್ದು. ದದಿ ಮಾನಯ ಅಂದ್ರೆ ಏನೋ, ಇವನ್ ಹೇಳಿದ್ದು ಮೊಸರು ತಗೊಂಬಾ ಅಂತ ಅಂದ್ಬಿಟ್ಟು. ಆ ಪ್ರಯೋಗ ಸರಿಯಾಗ್ಲಿಲ್ಲ ಅಲ್ಲಿ. ದದಿ ಮಾ ತರಬೇಡ ಅಂತ ಹೇಳಿದ್ದು ಅಂತ. ಬೇರೆ ಎಲ್ಲ ಕೂತ್ಕೊಂಡಿದ್ದ ಗೋಷ್ಠಿನಲ್ಲಿ ಜನರೆಲ್ಲ ನಕ್ರು ಜೋರಾಗಿ, ಇವನ್ ಸಂಸ್ಕೃತ ಇದ್ ಮಾಡಿದ್ದಕ್ಕೆ. ಅವನ ಹೆಂಡತಿಗೆ ಸಂಸ್ಕೃತ ಚೆನ್ನಾಗ್ ಬರ್ತಿತ್ತು. ಅವಳೇನ್ ಮಾಡಿದ್ಲು, ಮೊಸರನ್ನ ಚೆನ್ನಾಗ್ ಕಡ್ದು ನೀರ್ ಮಜ್ಜಿಗೆ ಮಾಡಿ ತಂದು ಎಲ್ರಿಗೂ ಬಡ್ಸೋದು. ಎಲ್ರು ಬಾಯಿ ಮುಚ್ಕೊಂಡ್ಬಿಟ್ರು, ಏನು ಮಾತಾಡ್ಲೇ ಆಗ್ಲಿಲ್ಲ. ಓ, ಮನೆ ಯಜಮಾನ ಹೇಳಿದ್ದು ಮೊಸರು ಬಡಿಸ್ಬೇಡ, ಬರೀ ನೀರ್ ಮಜ್ಜಿಗೆ ಬಡಿಸು ಅಂತ ಅಂದ್ಬಿಟ್ಟು ಅಂತ. ಆಮೇಲೆ ಊಟ ಎಲ್ಲ ಆಗಿ ಅವರೆಲ್ಲ ಹೋದ್ಮೇಲೆ, ಸಂಸ್ಕೃತ ಬರ್ದಿದ್ರಿ ಯಾಕೆ ಮಾತಾಡಕ್ ಹೋಗ್ತೀರಿ ನೀವು? ದದಿ ಮಾನಯ್ಯ ಅಂದ್ರೆ ಏನು? ದದಿನ್ ತರಬೇಡ ಅಂತ ನೀವ್ ಹೇಳಿದ್ದು ನಾನು ಫಾಲೋ ಮಾಡಿದೆ ನಾನಲ್ಲಿ ಅಂತ ಹೇಳಿ ಆ ಕಥೆನಲ್ಲಿ ಬರೋದು. ಆಮೇಲೆ ಅವನು ಹೋಗಿ ಕಾಶಿನಲ್ಲಿ ಸಂಸ್ಕೃತ ಬಹಳ ಕಲ್ತು ಎಲ್ಲ ಮಾಡ್ಕೊಂಡು ಬಂದ ಅಂತ ಅಂದ್ಬಿಟ್ಟು ಸಂಸ್ಕೃತದ ಇದಕ್ಕೆ. ಇಲ್ಲಿ ಏನು ಅಂತಂದ್ರೆ, ಸತ್ಯ ಸಾಮೇ ಸತ್ಯಾಶೀಹಿ ದೇವೇಶು ಭೂಯಾತ್ ಬ್ರಹ್ಮವರ್ಚಸಂ ಮಾ ಆಗಮ್ಯಾತ್. ಆಗಮ್ಯಾತ್ ಆ ಸವರ್ಣ ದೀರ್ಘ ಸಂಧಿ. ಅಗಮ್ಯಾತ್ ಅಂದ್ರೆ ಬೇಡ ಅಂತ ಆಗತ್ತೆ. ಆಗಮ್ಯಾತ್ ಅಂದ್ರೆ ನನ್ನಲ್ಲಿಗೆ ಎಲ್ಲವನ್ನು ಬ್ರಹ್ಮವರ್ಚಸ್ ನನಗೆ ಉಂಟಾಗ್ಲಿ ಅಂತ. ಹೀಗೆ ಸಂಸ್ಕೃತ ಅದರ ವ್ಯುತ್ಪತ್ತಿ ಹೇಗೆ, ಯಾವ ಇದ್ರ ಮೇಲೆ ಹೇಳ್ತೀರಿ? ಈಗ ಇದು ಅಗಮ್ಯಾನೋ ಇಲ್ಲ ಆಗಮ್ಯಾನೋ ಅಂತ ಅಂದ್ರೆ ಎರಡು ಅವಗ್ರಹ ಇದೆ. ಸವರ್ಣ ದೀರ್ಘ ಸಂಧಿನಲ್ಲಿ ಆ ಆಕಾರಗಳ ಮುಂದೆ ಆಕಾರಗಳ ಮುಂದೆ ದೀರ್ಘ ಬರುತ್ತೆ, ಅದೇ ಸವರ್ಣ ದೀರ್ಘ ಸಂಧಿ ವ್ಯಾಕರಣದಲ್ಲಿ. ಸೊ ಅಂತ ಬರ್ಬೇಕಾದ್ರೆ ಅಕಾರದ ಮುಂದೆ ಆಕಾರ ಬರ್ಲಿ ಅಥವಾ ಆಕಾರದ ಮುಂದೆ ಅಕಾರ ಬರ್ಲಿ, ಎರಡರಲ್ಲೂ ಫನಿಲ್ ಬರೋದು ಆಕಾರ. ಸೊ ಅದರಿಂದ ಇದಕ್ಕೆ ಅರ್ಥ ಬೇಕಾದ್ರೆ ಅದಕ್ಕೇನೆ ಹೇಳೋದು, ಭಾಷ್ಯಗಳನ್ನು ನೋಡ್ಬೇಕು ಸರಿಯಾಗಿ ಅಂತ ಹೇಳೋದು. ನಿರುಕ್ತವನ್ನ ನೋಡ್ಬೇಕು, ಈ ಸಂಧಿಯನ್ನು ಹೆಂಗ್ ಬಿಡಿಸಿದ್ದಾರೆ, ಅದು ಆ ಪದಪಾಠಕ್ಕೆ ಹೋಗ್ಬೇಕು, ಅದ್ರಲ್ಲಿ ಏನಿದೆ ಅಂತ ಇವುಗಳನ್ನ ನೋಡಿ ಆಮೇಲೆ ಅದರ ಅರ್ಥವನ್ನ ನಿಶ್ಚಯ ಮಾಡುವಂತ. ಸೊ ಇಲ್ಲಿ ಏನು ಅಂತಂದ್ರೆ, ನಿನ್ನೆ ಮೊನ್ನೆ ಹೇಳಿದ್ರಲ್ಲಿ ದೇವತೆಗಳನ್ನ ಸರಿಯಾಗಿ ಉಪಾಸನೆಯನ್ನ ಮಾಡಿದ್ರೆ, ಅಗ್ನಿ, ಸೂರ್ಯ, ವರುಣ, ಸೋಮ, ಪೂಷನ್, ಅರ್ಯಮನ್, ಈ ಎಲ್ರು ದೇವತೆಗಳು. ಇನ್ನೇನೆ ವಿಶ್ವಕರ್ಮದ ಬಗ್ಗೆ ಬಂತು. ಇವರನ್ನ ನಾವು ಏನು ವಿಧಿ ಇದೆಯೋ ಆ ರೀತಿ ವಿದ್ಯುಕ್ತವಾಗಿ ಅವರನ್ನ ಉಪಾಸನೆಯನ್ನ ಮಾಡಿದ್ರೆ ಅವರು ನಮಗೆ ಎಲ್ಲವನ್ನು ಕೂಡ, ಈಗ ಹಸು ಹಾಲು ಕರಿಬೇಕಾದ್ರೆ ಸ್ವರ ಬಿಡ್ತು ಅಂದ್ರೆ ತಾನಾಗಿ ಧಾರಾಕಾರವಾಗಿ, ಹಾಗೆ ಹಸು ಹಾಲನ್ನು ಕರೆಯುವಂತೆ ನಮ್ಮ ಮೇಲೆ ಈ ಎಲ್ಲ ಒಳ್ಳೆಯದನ್ನು ಅವರು ನಮಗೆ ವರ್ಷಿಸಲಿ ಅನ್ನೋದು ಏನೋ ಒಂದು ಬ್ರಾಡ್ ಆಗಿ ಅದರ ಅರ್ಥವನ್ನು ಹೇಳಕ್ ಹೋಗಿದ್ರೆ. ಅಷ್ಟಕ್ಕೆ ನೇರವಾಗಿ ಬೇಕು ಅಂದ್ರೆ ಡೈರೆಕ್ಟ್ ಆಗಿ ಭಾಷ್ಯ ಓದಬೇಕು, ಆ ಸೆಂಟೆನ್ಸ್ಗೆ ಏನಿದೆ ಅದನ್ನ ನೋಡಿ ಹೇಳೋದು, ಆ ಭಟ್ಟ ಭಾಸ್ಕರ ಭಾಷ್ಯ. ಸೊ ಮುಂದಕ್ಕೆ ಹೋಗೋಣ. ಬ್ರಹ್ಮವರ್ಚಸಂ ಮಾಗಮ್ಯಾತ್ ಯಜ್ಞೋ ಬಭೂವ ಸ ಆ ಬಭೂವ ಸ ಪ್ರಜಜ್ಞೆ ಸವಾವೃಧೆ. ಆಯ್ತು. ಸ ದೇವಾನಾಮಧಿಪತಿರ್ ಬಭೂವ ಸೋ ಅಸ್ಮಾಗಂ ಅಧಿಪತಿಂ ಕರೋತು ವಯಗ್ಗಸ್ಯಾಮ ಪತಯೋರಯೀಣಾಂ. ಸ ದೇವಾನಾಮಧಿಪತಿರ್ ಬಭೂವ ಸೋ ಅಸ್ಮಾಕಂ ಅಧಿಪತಿಂ ಕರೋತು ವಯಗ್ಗಸ್ಯಾಮ ಪತಯೋರಯೀಣಾಂ. ಸ ದೇವಾನಾಮಧಿಪತಿರ್ ಬಭೂವ ಸೋ ಅಸ್ಮಾಕಂ ಅಧಿಪತಿಂ ಕರೋತು ವಯಂ ಸ್ಯಾಮ ಪತಯೋರಯೀಣಾಂ. ನಾವು ಹಣದಿಂದ ಧನವಂತರಾಗಲಿ, ಅದಕ್ಕೆ ಧನಗಳಿಗೆ ಅಧಿಪತಿ. ಈಗ ಕುಬೇರ ಸಾಕ್ಷಾತ್ ಕುಬೇರ ಇವ ಭೂತಲೆ ಅಂತ ಹೇಳ್ತಲ್ಲ, ಹಾಗೆ ಎಲ್ಲೇ ಬಂದ್ರು ಕೂಡ ವಯಂ ನಾವು ಈ ರೀತಿ ಆಗುವಂತೆ ಅವರು ನಮ್ಮನ್ನ ಹರಸಲಿ ಅಂತ. ಎಲ್ಲೇ ಬಂದ್ರು ವಯಂ ಸ್ಯಾಮ ಪತಯ ರಯೀಣ, ಧನಕ್ಕೆ ಅಧಿಪತಿಗಳಾಗಿ ಬೇಕಾಸು ಧನಾಧ್ಯಕ್ಷ, ಯಥೇಚ್ಛವಾಗಿ ನಮ್ಮಲ್ಲಿ ಹಣ ಇರಬೇಕು. ವಯಗ್ಗಸ್ಯಾಮ ಪತಯೋರಯೀಣಂ, ಇದು ಇಲ್ಲೊಂದೇ ಕಡೆ ಎಲ್ಲ ಅನೇಕ ಕಡೆನಲ್ಲಿ ಬರುತ್ತೆ. ಎಲ್ಲೆಲ್ಲಿ ಭಗವಂತನ ಪ್ರಾರ್ಥನೆನೋ ವಿಶಸ್ ಇದೆಯೋ, ವಿಶಸ್ ಅಂದ್ರೆ ಏನೋ ಆಶೀರ್ವಚನ, ಅವುಗಳಲ್ಲಿ ಬರುವಂತಹದ್ದು ವಯಗ್ಗಸ್ಯಾಮ ಪತಯೋರಯೀಣಂ. ಯಜ್ಞೋ ವಾ ವೈ ಯಜ್ಞಪತಿಂ ದುಹೇ ಯಜ್ಞಪತಿರ್ವಾ ಯಜ್ಞಂ ದುಹೇ
स यस्तुतः शस्त्रयोर्दोहमभिद्वान् यजते तं यज्ञो दुहे स इष्ट्वा पापीयान् भवति य एनयोर्दोहम् विद्वान् यजते स यज्ञं दोहे स इष्ट्वा वसीयान् भवति स्तुतस्य स्तुतमस्योर्जं मह्यग्स्तुतं दुहामामा स्तुतस्य स्तुतं गम्यच्छस्त्रस्य शस्त्रमस्योर्जं मह्यगं शस्त्रं दुहा मामा शस्त्रस्य शस्त्रं गम्यादित्या हैषवै स्तुतः शस्त्रयोर्दोहस्तं य एवं विद्वान् यजति दुह एव यज्ञमिष्ट्वा वसीयान् भवति यज्ञो वै यज्ञपतिं दुहे यज्ञपतिर्वा यज्ञं दुहे स यस्तुतः शस्त्रयोर्दोहमभिद्वान् यजते तं यज्ञो दुहे स इष्ट्वा पापीयान् भवति य एनयोर्दोहं विद्वान् यजते स यज्ञं दुहे स इष्ट्वा वसीयान् भवति स्तुतस्य स्तुतमस्योर्जं मह्यग्स्तुतं दुहामा स्तुतस्य स्तुतं गव्याक्षस्त्रस्य शस्त्रमस्योर्जं मह्यगं शस्त्रं दुहामा शस्त्रस्य शस्त्रं गम्यादित्या हैषवै स्तुतः शस्त्रयोर्दोहस्तयम् एवं विद्वान् यजते दुह एव यज्ञमिष्ट्वा वसीयान् भवति यज्ञो वै यज्ञपतिं दुहे यज्ञपतिर्वा यज्ञं दुहे स यस्तुतः शस्त्रयोर्दोहमभिद्वान् यजते तं यज्ञो दुहे स इष्ट्वा पापीयान् भवति स एनयोर्दोहं विद्वान् यजते स यज्ञं दुहे स इष्ट्वा वसीयान् भवति स्तुतस्य स्तुतमस्योर्जं मह्यग्स्तुतं दुहामा स्तुतस्य स्तुतं गव्याक्षस्त्रस्य शस्त्रमस्योर्जं मह्यगं शस्त्रं दुहामा शस्त्रस्य शस्त्रं गव्यादित्या हैषवै स्तुतः शस्त्रयोर्दोहस्तं य एवं विद्वान् यजते दुह एव यज्ञमिष्ट्वा वसीयान् भवति शस्त्रं वै शस्त्रं दुहां द्वाविगंशतिश्च शस्त्रं वै शस्त्रं दुहां द्वाविगंशतिश्च शस्त्रं वै शस्त्रं दुहां द्वाविगंशतिश्च ಎಂಟನೇ ಅನುವಾಕ ಶೇನಾಯ ಪತ್ಮನೆ ಸ್ವಾಹ ವತ್ಸ್ವಯಮಭಿಗೂರ್ತಾಯ ನಮೋ ವಿಷ್ಟಂಭಾಯ ಧರ್ಮಣೇ ಸ್ವಾಹ ವತ್ಸ್ವಯಮಭಿಗೂರ್ತಾಯ ನಮಃ ಪರಿಧಯೇ ಜನಪ್ರಥನಾಯ ಸ್ವಾಹ ವತ್ಸ್ವಯಮಭಿಗೂರ್ತಾಯ ನಮ ಓರ್ಜೆ ಹೋತ್ರಾಣಾಗ ಸ್ವಾಹ ವತ್ಸ್ವಯಮಭಿಗೂರ್ತಾಯ ನಮಃ ಪಯಸೇ ಹೋತ್ರ ನಾಗ ಸ್ವಾಹ ವತ್ಸ್ವಯಮಭಿಗೂರ್ತಾಯ ನಮಃ ಪ್ರಜಾಪತಯೇ ಮನವೇ ಸ್ವಾಹ
वत्सयमभिगूर्ताय नमरुतमृतपासुवर्वा स्वाहा वत्सयमभिगूर्ताय नमस्त्रम्प्यन्तागम् नमस्त्रम्पन्तागम् स्त्रम्पन्तागम् नमः त्रम्पन्तागम् नमस्त्रम्पन्तागम् तागम् होत्र मधोर्घृतस्य यज्ञपतिं ऋषय येन साहुः श्येनाया पत्वने स्वाहा पत्स्वयमभिगूर्ताय शेनाय दीर्घवन्तो शेनाय शेनाय पत्वने स्वाहा पत्स्वयमभिगूर्ताय नमो विष्टम्भाय ब्रह्मणे स्वाहा पत्स्वयमभिगूर्ताय नमः परिधये जलप्रधनाय स्वाहा वत्स्वयमभिगूर्ताय नमः ऊर्जे होत्राणाय स्वाहा वत्स्वयमभिगूर्ताय नमः पयसे होत्राणाय स्वाहा वत्स्वयमभिगूर्ताय नमः नमः प्रजापतये मनवे स्वाहा वत्स्वयमभिगूर्ताय नमः घृतमृतमासुपर्वा स्वाहा वत्स्वयमभिगूर्ताय नमः स्वं गोत्र मधुघृतस्य यज्ञपतिं ऋषयजेन साहुः येन साहुः शेनाय पत्वने स्वाहा वत्स्वयमभिगूर्ताय नमो विष्टम्भाय धर्मणे स्वाहा वत्स्वयमभिगूर्ताय नमः परिधये जनप्रधनाय स्वाहा वत्स्वयमभिगूर्ताय नमः ऊर्जे होत्राणाय स्वाहा वत्स्वयमभिगूर्ताय नमः पयसे होत्राणाय स्वाहा वत्स्वयमभिगूर्ताय नमः प्रजापतये मनवे स्वाहा वत्स्वयमभिगूर्ताय नमः घृतमृतमासुवर्वा स्वाहा वत्स्वयमभिगूर्ताय नमः स्त्रम्पन्तागम् होत्र मधोर्घृतस्य यज्ञपतिं ऋषयजेन साहुः ಪ್ರಜಾ ನಿರ್ಭಕ್ತ ಏನು ಇಲ್ಲ, ಒಂದು ಸಂದೇಹ ಬಂತು, ಅದು ಕೇಳೋಣ ಅಂತ. ಹೇಳಿ. ಒಂದು ಆಲೋಚನೆ, ಒಂದು ಸಂದೇಹ, ಎರಡು. ಇವಾಗ ಇದು ಭಗವದಾರಾಧನೆ ನೋಡ್ತಾ ಇದ್ದೆ, ನೀವು ಹಾಕಿರೋದು. ಅದರಲ್ಲಿ ಇದಕ್ಕೆ ಬೇಕಾಗಿರೋದಂದ್ರೆ ತ್ರಿಸಂಧ್ಯಾ ಮಾಡಬೇಕು ಅಂತ. ಸಂಜೆ ಯಾವಾಗ ಮಾಡ್ಬೇಕು ಅಂತ ಒಂದು ಕ್ವಶನ್ ಇದೆ. ಕೆಲವರಲ್ಲಿ ಸೂರ್ಯೋದಯಕ್ಕೆ ಮುಂಚೆ 1 ಗಂಟೆ 12 ನಿಮಿಷ, ಮಧ್ಯಾಹ್ನ ನೆತ್ತಿ ಮೇಲಿರುವಾಗ, ಸಂಜೆ ಸೂರ್ಯೋದಯ ಆದ್ಮೇಲೆ 1 ಗಂಟೆ 12 ನಿಮಿಷ ಅಂತ ಇದೆ. ಕೆಲವುದ್ರಲ್ಲಿ ಸೂರ್ಯೋದಯ ಆದ್ಮೇಲೆ 1 ಗಂಟೆ, ಸೂರ್ಯೋದಯ 1 ಗಂಟೆ 12 ನಿಮಿಷ 1 ಗಂಟೆ 12 ನಿಮಿಷ. ಅದು ಒಂದು ಪುಸ್ತಕ ಇದೆ ನನ್ನ ಹತ್ರ, ಅದ್ರಲ್ಲಿದೆ, ಅದ್ರ ರೆಫರೆನ್ಸ್ ಹೇಳ್ತೀನಿ. ಇದು ಅವಶ್ಯಕ, ಖಂಡಿತ ಆಗ್ಬೇಕಾಗಿಲ್ಲ. ಬ್ರಾಹ್ಮಿ ಮುಹೂರ್ತ ಅಂತಂದ್ರೆ ಬೆಳಗ್ಗೆ 3:30 ಆಯ್ತಲ್ಲ, ಅದಾದ್ಮೇಲೆ ಮಾಡ್ಬೋದು. ರಾತ್ರಿ ಬರೀ ನಕ್ಷತ್ರಗಳೇ ಇದೆಯಲ್ಲ ಅವಾಗ ಅಂತಿಲ್ಲ. ಪ್ರಾತಃ ಅಂತಂದಾಗ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಕರ್ತವ್ಯ, ಅದರಿಂದ ಸೊ ಆ ಸಮಯ ಸೂರ್ಯೋದಯಕ್ಕೆ ಮೊದಲಾಗ್ಬೇಕು. ಅದೇ ಇದು ಜಪ ಎಲ್ಲ ಕಂಪ್ಲೀಟ್ ಸಂಧ್ಯಾವನ್ನೇ ಮುಗಿಸ್ಬಿಡೋದು. ಇಲ್ದಿದ್ರೆ ಇವಾಗ ಧನುರ್ಮಾಸದ ಪೂಜೆನಲ್ಲಿ ಅಲ್ಲಿ ಏನು ಅಂತಂದ್ರೆ ಮೊದಲು ಆರಾಧನೆ ಆದ್ಮೇಲೆ ಆಗುತ್ತೆ. ಅಲ್ಲ, ಆರಾಧನೆ ಆಗ್ಬೇಕಾದ್ರೂ ಕೂಡ ಏನು ಅಂತಂದ್ರೆ ನೀವು ಸ್ನಾನ ಮಾಡಿ ಇದೆಲ್ಲ ಮಾಡ್ಕೊಳ್ಳೋದಕ್ಕೆ ಸೂರ್ಯೋದಯ ಆಗ್ಬಿಡುತ್ತಲ್ಲ ಅಂತಂದ್ರೆ ಅವಾಗ ಏನ್ ಮಾಡ್ಬೇಕು ಅಂದ್ರೆ ಅರ್ಘ್ಯ ಪ್ರದಾನ ತನಕ ಮಾಡ್ಬಿಟ್ಟು ಆರಾಧನೆ ಮಾಡಿ ಆಮೇಲೆ ಕಂಟಿನ್ಯೂ ಮಾಡ್ಬೋದು. ಅಡ್ಜಸ್ಟ್ಮೆಂಟ್ಸ್. ಇದು ಮಧ್ಯಾಹ್ನ 12 ಗಂಟೆ ಸಾಮಾನ್ಯವಾಗಿ ಅಭಿಜಿನ್ ಮುಹೂರ್ತ ಅಂತ ಅದು. ಅದಕ್ಕೆ 1 ಗಂಟೆ ಇದು ಹಿಂದೆ ಮುಂದೆ ಅಂತ ಬರೋಲ್ಲ.
ಆ ಟೈಮ್ ನಲ್ಲಿ ಮಾಡ್ಬೇಕಂತ. ಸಾಯಂಕಾಲ ಕಾಣಾದೆ ಕೋಣಾದೆ ಕಂಡು ಬಿಡು ಅಂತ ಒಂದು ತಮಿಳ್ನಲ್ಲಿ ಒಂದು ಕೂಡ ಇದೆ. ಎಲ್ಲ ಇದ್ರಲ್ಲಿ ಬಂದು ಕಂಡು ಬಿಡು ಅಂತಂದ್ರೆ ಸೂರ್ಯನನ್ನ ಕಂಡು ಅರ್ಘ್ಯ ಪ್ರದಾನ ಮಾಡು ಅಂದ್ರೆ ಸೂರ್ಯ ಅಸ್ತಮ ಆಗೋಕೆ ಈಗ 5:44 ಸೆಟ್ ಆಗತ್ತೆ ಅಂತಂದ್ರೆ ಮೊದಲೇನೆ ಸಂಧ್ಯಾ ವಂದನೆ ಮುಗಿಸ್ಬಿಡ್ಬೋದು, ಅದು ಉತ್ತಮ ಪಕ್ಷ. ಆ ಟೈಮ್ಗೆ ಕರೆಕ್ಟ್ ಆಗಿ ಕೂತ್ಕೊಂಡು 5:48 ಆಯ್ತಾ ಅವಾಗ ಅರ್ಘ್ಯ ಪ್ರದಾನ ಮಾಡ್ಬೇಕು. ಆದ್ರೆ ಸನ್ಸೆಟ್ ಆದ್ಮೇಲೆ ನೀವು ಸಂಧ್ಯಾವನ್ನೇ ಶುರು ಮಾಡಿದ್ರೆ ಕಾಲಾತೀತ ದೋಷ ಪ್ರಾಯಶ್ಚಿತ್ತ ಸೇರಿಸ್ಕೋಬೇಕು. ಬೆಳಗ್ಗೆನೂ ಅಷ್ಟೇ ಸೂರ್ಯೋದಯ ಆಗೋಗಿದೆ 5:55 ಅಥವಾ 6:10 ತೊಂದಿಟ್ಕೊಳ್ಳೋಣ. ಇವರೆಲ್ಲ ಮಾಡ್ಕೊಂಡು ರೆಡಿಯಾಗಿ ನೀವು ಆಚಮನ ಶುರು ಮಾಡೋ ಹೊತ್ತಿಗೆ 6:10 ಮುಗ್ದೋಗಿದೆ. ಆಮೇಲೆ ಅರ್ಘ್ಯ ಪ್ರದಾನ ಮಾಡ್ತೀರಿ. ಸೊ ಟೈಮ್ ಈಸ್ ಫಾರ್ ದಿ ಅರ್ಘ್ಯ ಪ್ರದಾನ. ಅದ್ರ ಜೊತೆಗೆ ಸೇರಿ ಬರುವಂತದ್ದು ಗಾಯತ್ರಿ ಇದ್ರದ್ದೆಲ್ಲ. ಆದ್ರೆ ಈ 1 ಗಂಟೆ ಅಂತಿದೆಯಲ್ಲ, ಇವುಗಳೆಲ್ಲ ಬೇರೆ ಬೇರೆ ಸಂಧ್ಯಾ ಭಾಷ್ಯಗಳಲ್ಲಿ ನೋಡ್ದಾಗಿಲ್ಲ. ಇನ್ಯಾರಿಗೆ ಯಾವ ಗ್ರಂಥದಲ್ಲಿ ಬರೆದು ಪುಸ್ತಕದ ಅದು 2 ಮುಹೂರ್ತ ಅಂತ ಹಾಕಿರ್ಬೋದು ಅಂತ ನನಗೆ ಅನ್ಸಿರೋದು. 2 ಮುಹೂರ್ತ ಅಂತ ಹಾಕಿರ್ಬೋದು. 1 ಮುಹೂರ್ತ ಅಂದ್ರೆ 48 ನಿಮಿಷ ಇದೆ, 2 ಮುಹೂರ್ತ ಅಂತ ಹಾಕಿರ್ಬೋದು ಅಂತ. ಇಲ್ಲ, ಅದು ಈ ತರದ್ದು ಇದಕ್ ಬರುವಂತಹದ್ದು. ಸೊ ಸಾಮಾನ್ಯವಾದ ಆಚರಣೆ ಬೇರೆ ಎಲ್ಲ ಭಾಷ್ಯಗಳಲ್ಲಿ, ಸಂಧ್ಯಾ ಭಾಷ್ಯಗಳಲ್ಲಿ ಇರೋದೇನು ಅಂತಂದ್ರೆ ಆ ಕಾಲ, ಸಂಧಿ ಕಾಲ ಅದಕ್ಕೆ ಮೊದಲಾಗ್ಬೇಕು. ಇದರಲ್ಲಿ ಆ ಸಂಧಿ ಕಾಲದಲ್ಲಿ ಮಾಡುವಂತಹ ವಂದನೆ ಸಂಧ್ಯಾ ವಂದನೆ ಬೇಸಕ್ಕಾಗಿ ಬಂದಿರೋದು. ಹಾಗೆ ಆ ಸಂಧ್ಯಾ ಕಾಲ ಅದಕ್ಕೆ ಈಗ ಎಲ್ಲೋ ಬೇಗ ಹೋಗ್ಬೇಕು, ಇದೆಲ್ಲ ಆಪಧರ್ಮಗಳು. ನೀವೇನೋ 5 ಗಂಟೆಗೆ ಟ್ರೈನೋ ಮತ್ತೊಂದೋ ಹಿಡಿಬೇಕು, ಅವಾಗ ಏನ್ ಮಾಡೋದು 4 ಗಂಟೆಗೆ, ಇಲ್ಲ ಎಲ್ಲೋ ಹೋಗ್ತೀರಿ ಸೇವಾ ಕಾಲಕ್ಕೋ ಮತ್ತೊಂದಕ್ಕೋ, ಅದಕ್ ಮೊದ್ಲು ಮಾಡಿದ್ರೆ ತಪ್ಪಿಲ್ಲ. ಇನ್ನೊಂದು ದೊಡ್ಡ ತಪ್ಪುಗಳು ಏನಾಗುತ್ತೆ ಅಂದ್ರೆ ಉದಕ್ ಶಾಂತಿ ಮಾಡ್ತಾ ಇರ್ತೀರಿ, ಮಂತ್ರ ಜಪ ಮಾಡ್ಬೇಕಾದ್ರೆ ಎದ್ದೋಗ್ಬಿಟ್ಟು ಸಂಧ್ಯಾವನ ಮಾಡೋದು. ಇದೆಂತದ್ದು ಇದು ಆಚರಣೆ? ವೆನ್ ಯು ಆರ್ ಅಫಿಶಿಯೇಟೆಡ್ ಋತ್ವಿಗಣ ಪ್ರಾತ್ಯಾಂದಿಶಿ ಜಪಕರ್ತಾರಂ ತ್ವಾಂ ಋಣಿ, ಜಪ ಮಾಡು ಅಂತ ಹೇಳ್ಬಿಟ್ಟು ಅವ್ರು ಅದ್ ಕೊಟ್ಟು ವಯಂ ಕುರ್ಮಃ ಅಂತ ನೀವು ಪ್ರಾಮಿಸ್ ಮಾಡ್ಬಿಟ್ಟು ಮಧ್ಯದಲ್ಲಿ ಎದ್ದೋಗೋದು ಇನ್ಯಾವುದಕ್ಕೂ ಹೋಗೋದು ಅಂದ್ರೆ ಬ್ರೇಕ್ ಆಗೋಲ್ವೇ ಅದು? ಅದಕ್ಕೆ ಒಂದು ಆಲೋಚನೆ ಮೊದ್ಲೇ ಮಾಡಿ ಮುಗಿಸ್ಬಿಡಿ ಸಂಧ್ಯಾವನೇನ. ಇಲ್ಲ ಅವತ್ತಿನ ದಿವಸ ಎಕ್ಸೆಪ್ಷನ್ ಎಲ್ಲ ಮುಗಿದ್ಮೇಲೆ ಕಾಲಾತೀತ ದೋಷ ಒಂದು ಎಕ್ಸ್ಟ್ರಾ ಅರ್ಘ್ಯ ಬಿಟ್ಬಿಟ್ಟು ಆಮೇಲೆ ಮಾಡ್ಬೋದು. ಟೈಮ್ ನಾರ್ಮಲ್ ಏನೋ ಆ ಟೈಮ್ ಸರಿಯಾಗಿ ಮಾಡ್ಬೇಕು. ಕಾಲೇ ಸಂಧ್ಯಾಮುಪಾಸೀತ ಶುಚಿರ್ವ ಅಶುಚಿರ್ವ. ಎಷ್ಟು ಮಟ್ಟಿಗೆ ಟೈಮ್ಗೆ ಇದನ್ನ ಕೊಟ್ಟಿದ್ದಾನೆ ಅಂತಂದ್ರೆ, ಒಂದ್ ವೇಳೆ ಬೆಳಗ್ಗೆ ಚಳಿ ತುಂಬಾ ಇದೆ, ಸ್ನಾನಕ್ಕೆ ಇನ್ನು ನೀರ್ ಕಾದಿಲ್ಲ ಅಂತ ಹೇಳಿ ಲೇಟ್ ಆಗ್ಬೋದಾದ್ರೆ ಶರ್ಟು ಇದುಗಳನ್ನ ತೆಗೆದು ಊರ್ಧ್ವಪಟನ ಕುಂಕುಮನ ಶ್ರೀಚೂರ್ಣ ಇಟ್ಕೊಂಡು ಪವಿತ್ರ ಮಂತ್ರ ಸ್ನಾನ ಅರ್ಘ್ಯ ಪ್ರದಾನ ಮಾಡ್ಬಿಡಿ ಟೈಮ್ ಮೊದ್ಲು. ಆಮೇಲೆ ಬೇಕಾದ್ರೆ ಸ್ನಾನ ಮಾಡಿ ಮೊದ್ಲು ಆಸನ ಮಂತ್ರಸ್ಯ ಮುಂದಕ್ಕೆ ಶುರು ಮಾಡಿ. ಇವೆಲ್ಲ ಆಚರಣೆಗಳಲ್ಲಿ ಬರ್ಬೇಕಾದದ್ದು. ಸೊ ಪ್ರಧಾನ ಯಾವುದು? ಅದನ್ನೇನು ಸಂಧ್ಯಾ ಕಾಲದಲ್ಲಿ ಮಾಡ್ಬೇಕಾದ್ದು. ಅದಕ್ಕೆ ಈ ಸೂಕ್ತಗಳು ಇದೆಲ್ಲ ಏನು ಶುಚಿರ್ವ ಅಶುಚಿರ್ವ ಇದೆಲ್ಲ ಆಪಸ್ತಂಭ ಬೋಧಾಯನ ಗೌತಮ ಅದು ಇದು ಇವರುಗಳಿದೆಲ್ಲ ಈ ಸತ್ಸಂಪ್ರದಾಯ ದೀಪಿಕೆ ಅಂತ ಒಂದು ನಿನ್ನೆನೋ ಏನೋ ಹೇಳ್ತಾ ಇದ್ದೆ ನಾನು. ಈ ಆಚಾರ ಕಾಂಡ ಅಂತ ಅಂದ್ಬಿಟ್ಟು ಈ ಶಾಂತಿ ಗ್ರಾಮದಲ್ಲಿ ಹಿಂದೆಲ್ಲ ಬರೀ ಅದಕ್ಕೆ ಗ್ರಾಮ ಅಂತ ಹೆಸರಿದ್ದಿದ್ದು. ಅದಕ್ಕೆ ನಾವೆಲ್ಲ ಬರೀ ಜೀನ ಇಟ್ಕೊಂಡಿರೋದು. ಗ್ರಾಮ ನಾರಾಯಣ ಹಿಂಗಾರ್ ರಾಮಪ್ರಸಾದ್ ಮೊದಲು ಊರಿನ ಹೆಸರು, ಆಮೇಲೆ ನಮ್ ತಂದೆ ಹೆಸರು, ಆಮೇಲೆ ನಂದು. ಈಗ ಈ ವೆಸ್ಟರ್ನ್ ಇದ್ರದನ್ನ ತಗೊಂಡ್ಬಿಟ್ಟು ನೇಮ್ ಫಸ್ಟ್, ಆಮೇಲೆ ಮಿಡ್ಲ್ ನೇಮ್, ಆಮೇಲೆ ಅಂತ ಹೇಳಿ ರಾಮ್ ಪ್ರಸಾದ್ ಗ್ರಾಮ ನಾರಾಯಣ ಹಿಂಗಾರ್ ಅಂತ. ಆ ಗ್ರಾಮ ಅಂತಂದಿದ್ರು. ಗ್ರಾಮ ಅಂತಂದ್ಬಿಟ್ಟು ಹೆಸರು ಹೇಳಿದ್ರೆ ಸಾಮಾನ್ಯವಾಗಿ ಗ್ರಾಮ ಅಂದ್ರೆ ಏನು? ಒಂದು ಹಳ್ಳಿ, ಇದಕ್ಕೆ ಇದು ನಗರ, ಇವುಗಳೆಲ್ಲ ಬೇರುವಂತದ್ದು. ಆದ್ರೆ ಇಲ್ಲಿ ವಿಶೇಷವಾಗಿ ಗ್ರಾಮ ಅಂದ್ರೆ ಶಾಂತಿ ಗ್ರಾಮಕ್ಕೇನೆ ಇತ್ತು. ಅದು ಶಾಂತಿ ಗ್ರಾಮದ ಪೂರ್ವ ಇತಿಹಾಸ ಇದ್ರಲ್ಲೆಲ್ಲ ಮೊದಲು ಗ್ರಾಮ ಅಂತ ಹೆಸರಿಟ್ಟಿದ್ದನ್ನ ಈ ರಾಮಾನುಜರು ಬಂದು ಬೇಲೂರಿನಲ್ಲಿ ಇದೆಲ್ಲ ಮಾಡ್ಸೋದಲ್ಲ, ಚೆನ್ನಕೇಶ್ವಂದೆಲ್ಲ ಇವನ ಬಿಟ್ಟಿದೇವ ವಿಷ್ಣುವರ್ಧನ್ ಆದ ಅವನ ಹೆಂಡತಿ ಶಾಂತಲೆ ಒಂದ್ಸಲಿ ಗ್ರಾಮಕ್ಕೆ ವಿಸಿಟ್ ಮಾಡಿದ್ಲು ಡ್ಯೂರಿಂಗ್ ದಿ ಪೀರಿಯಡ್ ಆಫ್ ರಾಮಾನುಜ. ಅವಳು ಬಂದ್ಬಿಟ್ಟು ಅಲ್ಲಿ ಎಲ್ಲ ನೋಡಿ ದೇವಸ್ಥಾನ ಇದೆರಡು ಬಹಳ ಹಳೆ ದೇವಸ್ಥಾನ, ಒಂದು ನರಸಿಂಹ ದೇವಸ್ಥಾನ, ಇನ್ನೊಂದು ಕೇಶವ ದೇವಸ್ಥಾನ. ಅದಕ್ಕಾಗಿ ಅವಳೇನ್ ಮಾಡತ್ತು, ಈ ವಿಷ್ಣುವರ್ಧನ್ ರಾಜ್ಯ ಅವಾಗ ಇದಕ್ಕೆ 2-3 ಹಳ್ಳಿಗಳನ್ನೇ ದತ್ತಿಯಾಗಿ ಕೊಟ್ಟಿದ್ದೇನೆ, ದೇವಸ್ಥಾನಗಳಲ್ಲಿ ಅದರದ್ದು ಈ ನಿತ್ಯೋತ್ಸವ ರಥೋತ್ಸವಗಳು ಇವುಗಳನ್ನ ನಡ್ಸೋದಕ್ಕಾಗ್ಲಿ ಅಂತ ಹೇಳಿ ಅವಳು ಅದೆಲ್ಲ ಕೊಟ್ಲು. ಅವಾಗ ಏನ್ ಮಾಡಿದ್ರು, ಊರ್ನವರೆಲ್ಲ ಸೇರ್ಕೊಂಡು ಟೋಕನ್ ಆಫ್ ಗ್ರಾಟಿಟ್ಯೂಡ್ ಆ ಗ್ರಾಮನ ಅವಳ ಹೆಸರು ಶಾಂತಲಾ ಹೆಸರನ್ನ ಇಟ್ಬಿಟ್ಟು ಶಾಂತಿ ಗ್ರಾಮ ಅಂತ ಮಾಡಿದ್ರು. ಇದು 1000 years ಮೊದ್ಲು. ಆದ್ರೆ ನಮ್ಮ ಪೂರ್ವಿಕರು ಇನ್ನು ಹಿಂದೆ ಇದ್ದವರು, ಅದಕ್ಕಾಗಿ ಗ್ರಾಮ ಅನ್ನೋದನ್ನ ಬದಲಾಯಿಸಲಿಲ್ಲ. ಗ್ರಾಮ ಅಂತಂದ್ರೆ ಶಾಂತಿ ಗ್ರಾಮನೇ. ಪಂಚಗ್ರಾಮಗಳು ಅಂತ ಅವಾಗ ಬಿಂಡಿಗಿನವಲೆ, ಮಯೂರಪುರಿ ಅಂತ, ಗೊರೂರು ಗ್ರಾಮ, ಆಮೇಲೆ ಹಾಸನದ ಹತ್ರ ಒಂದು ಇದಿದೆ, ಏನು ಯಾವ್ದು
ಅಲ್ಲೊಂದು ನಮ್ದು ಆ ಶಂಕ ಶಂಕ ಅಲ್ಲ, ಇನ್ನೊಂದು ಅದ್ರ ಪಕ್ಕದಲ್ಲಿ ಗೊರೂರು ಗುರೂರ್ ಆಯ್ತು. ಇನ್ನೊಂದು ಬರುತ್ತೆ, ಇದೆಲ್ಲ ಶಾಂತಿಗ್ರಾಮ ಪೂರ್ವ ಇತಿಹಾಸದಲ್ಲಿ ಬರ್ದಿದ್ದ ಅವರು ಶ್ರೀನಿವಾಸ ದೇಶಕಚಾರ್. 5 ಸೇರಿ 5 ಗ್ರಾಮಗಳು. ಈ ಅಯ್ಯರುಗಳಲ್ಲಿ ಅಷ್ಟಗ್ರಾಮ ಅಂತ ಅಂದ್ಬಿಟ್ಟು ಒಂದಿದೆ. ಆ ರೀತಿನಲ್ಲಿ ಈ ಪಂಚಗ್ರಾಮಗಳು ಸಂಧ್ಯಾವನೆಯಿಂದ ಅಲ್ಲಿ ಗೊತ್ತಾಯ್ತು ಈಗ ಅದು. ಅಷ್ಟದ್ದು ಇದರದಾಗ ಅದು ಬರುವಂತ. ಸೊ ಅಲ್ಲಿ ಇವರುಗಳೆಲ್ಲ ಎಷ್ಟು ದೊಡ್ಡ ಇವರುಗಳೆಲ್ಲ ಸ್ಕಾಲರ್ಸ್ ಎಲ್ಲ ಇದ್ರು ಅಂದ್ರೆ, ಉತ್ತರದಿಂದ ಎಲ್ಲ ಇವರು ಪತ್ರಗಳೆಲ್ಲ ಬರೋದು. ಯಜ್ಞನಾರಾಯಣ ದೀಕ್ಷಿತರು ಅಳಸಿಂಗರಾಚಾರ್ ಇವರುಗಳಿಗೆಲ್ಲ ಕ್ಲಾರಿಫಿಕೇಶನ್ ಧರ್ಮದ ಬಗ್ಗೆ ಅಥವಾ ಆಚರಣೆ ಬಗ್ಗೆ ಬಂದಾಗ ಅಷ್ಟು ಇವೆಲ್ಲ ಇಟ್ಕೊಂಡಿದ್ರು ಅಲ್ಲಿ. ಶಾಂತಿಗ್ರಾಮದಲ್ಲಿ ಹಿಂದೆ ಒಂದು ಸಂಸ್ಕೃತ ಪಾಠಶಾಲೆ ಕೂಡ ಇತ್ತು ಅಲ್ಲಿ. ಅದು ನಾವು ಆ ಶ್ರುತಿ ಇದ್ರದ್ದು ಹಾಕಿದೀವಲ್ಲ, ಯಾವುದು ಶೈವ ವಿಧಾನ, ಅದರಲ್ಲಿ ಇವರು ಯಜ್ಞನಾರಾಯಣ ದೀಕ್ಷಿತರ ಮಗ ರಾಮಾನುಜ ಅಯ್ಯಂಗಾರ್ ಅಂತ ಅವರು ಬರೆದ ಆಶೌಚ ಸಂಗ್ರಹ ಸೇರಿಸಿದ್ದೀನಿ. ಅದರಲ್ಲಿ ಇದು ಕೂಡ ಇದೆ, ನೀವು ಕ್ಲಾಸಿಗೆ ಸೇರ್ಬೋದು ಅಂತ ಅಂದ್ಬಿಟ್ಟು. ಶಾಂತಿಗ್ರಾಮದ ಶಾಲೆ ಬಗ್ಗೆ ಒಂದು ಕೋಟು ಅವ್ರು ಬರ್ದಿದ್ದೆ. ಅದು ಯಾವಾಗ್ಲೂ 1930s ಅಥವಾ ಇನ್ನೂ ಹಿಂದೇನೋ ಏನೋ ಆವಾಗಿಂದ. ಸೊ ಈ ರೀತಿ ಬರುವಂತಹದ್ದು ಯಾವ್ದು ಶಾಂತಿಗ್ರಾಮದ್ದು ಪೂರ್ವ ಇತಿಹಾಸಕ್ಕೆ ಬಂತು. ಈ ಇದಕ್ ಬಂದಿದ್ದು ಹೆಸರುಗಳು ಇದು. ಸೊ ಇಲ್ಲಿ ಈ ಸ್ಮೃತಿ ಗ್ರಂಥಗಳು ಅಂತ ಹೇಳಿದ್ನಲ್ಲ, ಅದಕ್ಕಾಗಿ ಇವೆಲ್ಲ ಬಂದಿದ್ದು. ಅವುಗಳಲ್ಲಿ ಇವೆಲ್ಲ ಸೇರಿಸಿರೋದ್ರಲ್ಲಿ ಅನೇಕ ಇವುಗಳನ್ನ ಹೇಳುತ್ತೆ. ಏನು, ಕಾಲೇ ಸಂಧ್ಯಾಂ ಉಪಾಸೀತ, ಟೈಮಿಗೆ ಸರಿಯಾಗಿ ಸಂಧ್ಯಾವನ್ನೇ ಮಾಡಿ. ಅದು ಸೊ ಸಂಧ್ಯಾವನೆ ಏನಾಗ್ಬೇಕು ಅಂದ್ರೆ ಆ ಟೈಮಿಗೆ ಸೇರ್ಕೊಂಡಂಗೆ. ಇದನ್ನೇನೆ ಈ ಸಂಕ್ರಮಣಗಳು ಇದೆಲ್ಲ ಬಂದಾಗ, ಈಗ ಇದು ಬಂತಲ್ಲ ಉತ್ತರಾಯಣ ದಕ್ಷಿಣಾಯನ. ಈ ದಕ್ಷಿಣಾಯನದಲ್ಲಿ ಪಿತೃಗಳನ್ನು ಉದ್ದೇಶಿಸಿ ಮಾಡುವಂತದ್ದು ಇಲ್ಲ. ಆ ತರ್ಪಣವನ್ನ ಅದಕ್ಕೆ ಕೆಲವು ಗಟಿ ವಿಘಟಿಗಳು ಹೇಳ್ತಾರೆ ಅದರಲ್ಲಿ. ಅವುಗಳಿಗೆ ಮೊದಲು ಮಾಡೋದು ಆ ವ್ಯಾಪ್ತಿ ಅಷ್ಟು ಅಂತ. ಈಗ ಸಂಕ್ರಮಣ ಇದೆ, ಯಾವ್ದೇ ಕುಂಭ ಸಂಕ್ರಮಣ, ಮೀನ ಸಂಕ್ರಮಣ, ಯಾವ್ದೋ ಒಂದು ಸಂಕ್ರಮಣ ಅಂತ ಇಟ್ಕೊಳ್ಳೋಣ. ಅವತ್ತಿನ ದಿವಸ ಮಧ್ಯಾಹ್ನ ಅಪರಾಹ್ನ ಅಂದ್ರೆ 1 ಗಂಟೆಗೆ ಆಗ್ಬೇಕು. ಅಪರಾಹ್ನದಲ್ಲಿ ಮಾಡೋದನ್ನ ನನ್ಗೇನೋ ಕೆಲಸ ಇದೆ ಹೋಗ್ಬೇಕು, ಅದಕ್ಕೆ ನಾನು ಬೆಳಗ್ಗೆನೆ ಸಂಕ್ರಮಣದ್ದು ತರ್ಪಣ ಬಿಟ್ಬಿಡ್ತೀನಿ ಅಂತ ಹೋದ್ರೆ ಅದು ಸಂಕ್ರಮಣ ಆಗೋದಿಲ್ಲ. ಏನ್ ಕಾರಣ ಅಂದ್ರೆ ಸೂರ್ಯ ಆ ರಾಶಿಯನ್ನು ಪ್ರವೇಶ ಮಾಡೋದೇ ಆ ಟೈಮ್. ಇನ್ನೊಂದೇನು ಅಂದ್ರೆ ಈ ತರ್ಪಣಗಳು ಸನ್ ಸೆಟ್ ಆದ್ಮೇಲೆ ಮಾಡೋಲ್ಲ, ಸೂರ್ಯ ಇದ್ದಾಗಲೇ ತರ್ಪಣಗಳನ್ನ ನಡೆಸುವಂತ. ಹಾಗಾಗಿ ರಾತ್ರಿ ಕಾಲದಲ್ಲಿ ಸೂರ್ಯ ಆ ರಾಶಿಯನ್ನು ಪ್ರವೇಶಿಸಿದ್ದ ಆದ್ರೆ ಅದು ನೆಕ್ಸ್ಟ್ ಡೇ ಮಾರ್ನಿಂಗ್ ಪ್ರಾತಃ ಕೊಟ್ಟೋಗುತ್ತೆ. ಸೂರ್ಯೋದಯ ಆದ್ಮೇಲೆ ತರ್ಪಣವನ್ನು ಮಾಡೋದು. ಸೊ ಎಲ್ಲಿ ಪ್ರಾತಃ ಅಂತ ಹೇಳಿದೆ ಅಲ್ಲಿ ಸೂರ್ಯೋದಯ ಆದ್ಮೇಲೆ ಯು ಕ್ಯಾನ್ ತರ್ಪಣ. ಸಾಮಾನ್ಯವಾಗಿ ಅದಕ್ಕೇನೆ 7 ಗಂಟೆ ಅಂತ ಇಟ್ಕೊಂಡು, ಬೆಳಗ್ಗೆ 6:30 7 ಗಂಟೆ ಅದು ಪ್ರಾತಃ ಅಂತ ಇದ್ರೆ ಸಂಕ್ರಮಣ. ಮಧ್ಯಾಹ್ನಾತ್ ಪರ ಅಂತಿದ್ರೆ 3 ಗಂಟೆ ಮೇಲೆ ಮಾಡ್ಬೇಕು. 3 ಗಂಟೆ ಮೇಲೆ ಮಾಡ್ಬೇಕಾದ್ರೆ 3 ಗಂಟೆ ತನಕ ಏನೂ ತಿನ್ಬಾರದು. ಭಗವಂತ ತೀರ್ಥನೂ ಅಷ್ಟೇ ಆರಾಧನೆ ಮಾಡ್ಬಿಟ್ಟು ಇಟ್ಕೊಂಡು ಈ ತರ್ಪಣವನ್ನು ಬಿಟ್ಟು ಆಮೇಲೆ ತೀರ್ಥ ತಗೊಂಡು ಆಮೇಲೆ ನೀವು ಪ್ರಸಾದ ಸ್ವೀಕಾರ ಮಾಡೋದು. ನಮ್ ತಾತ ಈಗ ಆಚರಣೆ ಮಾಡ್ತಾ ಇದ್ರು ಅನಂತ ಗೋಪಾಲಯ್ಯನವರು 3:15 ಒಂದ್ಸಲಿ. ಇದರಲ್ಲಿ ಇದು ಹಳೆ ತೆಲುಗು ಪುಸ್ತಕ ಇದು ಶ್ರೀ ವೈಷ್ಣವ ಆನ್ನಿಕಂ ಅಂತ. ಶ್ರೀ ವೈಷ್ಣವ ಆನ್ನಿಕಂ ಇದು ಯಾರಂದ್ರೆ ಇದರಲ್ಲಿ ಹಾಕಿರೋದು ಏನಂದ್ರೆ ಮುಖ್ಯ ಕಾಲ ಗೌಣ ಕಾಲ ಅಂತ 2. ಮುಖ್ಯ ಕಾಲ ముఖ్య ಬಂದ್ಬಿಟ್ಟು సూర్యుడు అస్తమించకుండగా అర్ఘ్య ప్రదానం చేయవలను. ఇది ముఖ్య కాలం. సాయం సంధ్యాಗೆ ಬಿಫೋರ್ ಸನ್ಸೆಟ್ ಅರ್ಘ್ಯ ಮಾಡಿದ್ರೆ ಅದು ಮುಖ್ಯ ಕಾಲ. ಸನ್ಸೆಟ್ ಆಗಿತ್ತು ಅಂತ ಬಿಟ್ರೆ ಆಮೇಲೆ ಕಾಲಾತೀತ ಹೇಳ್ಬೇಕು. ಕಾಲವನ್ನು ಅತೀತ ಮಾಡಿದ್ದಕ್ಕಾಗಿ ಅದಕ್ಕೆ ಪ್ರಯರ್ ಟು ದಟ್ ಅದು ಮುಖ್ಯ ಕಾಲಮು. ಗೌಣ ಕಾಲ ಅಂದ್ಬಿಟ್ಟು 1 hour 12 minutes ಆಫ್ಟರ್ ಸನ್ಸೆಟ್ ಅಂತ ಗೌಣ ಕಾಲ. ಇವಾಗ ಇವ್ರು ಹೇಳಿದೇನು ಸರಿ, ಅವರು ಯಾವ್ದಾದ್ರು ಇದ್ ಮಾಡಿದ್ದು, ಆದ್ರೆ 1 hour 12 minutes ಆದ್ಮೇಲೆ ಗೌಣ ಕಾಲ ಅಂತ. ಹಾಗಾದ್ರೆ ಆಮೇಲೆ ಮಾಡೋದು ಇಲ್ಲ 1 hour 12 minutes ಆಫ್ಟರ್ ಸನ್ಸೆಟ್ ಗೌಣ ಕಾಲ ಅಂತ. ಗೌಣ ಕಾಲ ಆಯ್ತು. ನಾನ್ ಹೇಳೋದು ಇವಾಗ ಒನ್ಸ್ ಸನ್ಸೆಟ್ ಇಸ್ ಮುಗೀತು, ಈಗ 6 ಗಂಟೆಗೆ ಏನ್ ಮುಗಿದಿದೆ ಅಂತ ಹೇಳೋಣ. ನೀವು 6 ಗಂಟೆ ಆದ್ಮೇಲೆ 6:15ಗೆ ಮಾಡ್ತಿರೋ ಇಲ್ಲ 9 ಗಂಟೆಗೆ ಮಾಡ್ತಿರೋ, ಎಲ್ಲದಕ್ಕೂ ಕಾಲಾತೀತ ಕೊಡ್ಬೇಕು. ದಟ್ಸ್ ಇಟ್. ಸೊ ಅದಕ್ಕೆ ಆ ವ್ಯಾಪ್ತಿ ಹೇಳಿದ್ರಲ್ಲ 1 hour 12 minutes ಅಂತ, ಅದ್ ಗೌಣ ಅಂತ. ಅಷ್ಟ್ರೊಳಗಡೆ ಮಾಡಿದ್ರು ಇದು ಅಂತ ಅಂದ್ಬಿಟ್ಟು ಅಲ್ಲೂ ಕೂಡ ಕಾಲಾತೀತ ಕೊಟ್ಬಿಟ್ಟು ಮಾಡ್ಬೇಕು. ಆದ್ರೆ ಒಂದು ಅವ್ರು ಹೇಳಿದ್ರಲ್ಲಿ ನಾನು ಗಮನಿಸೋದು ಏನು ಅಂತಂದ್ರೆ, ಯು ಶುಡ್ ನಾಟ್ ಎಕ್ಸ್ಟೆಂಡ್ ಇಟ್. ಎಪ್ಪಡಿಂದಾಗೂ ಕಾಲಾತೀತ ಅದಾಗಬಾರ್ದು. ದಟ್ ಶುಡ್ ಬಿ ಡನ್ 1 hour 12 minutes ಅಲ್ಲಾದ್ರೂ ಮಾಡಿ ಅಂತ. ಎಕ್ಸಾಕ್ಟ್ಲಿ.
ಸೊ ಇದರಿಂದ ಏನು ಸಾರಾಂಶ ಏನು ಅಂದ್ರೆ ಆದಷ್ಟು ಅದು ಸನ್ಸೆಟ್ ಗೆ ಹತ್ತಿರದಲ್ಲಿ ಆಗ್ಬೇಕು. ಹಾ. ದಟ್ ಈಸ್ ದ ಇಂಪಾರ್ಟೆಂಟ್ ಥಿಂಗ್. ಈಗ ನನಗೆ- ಮಧ್ಯಾಹ್ನಕ್ಕೆ ಮಾಡ್ತಾನೆ, ಮಧ್ಯಾಹ್ನಕ್ಕೆ 12 ಗಂಟೆಗೆ ಮಾಡ್ಬೇಕು. 12 ಎಲ್ಲ ಹೋಗಿದ್ರಿ ಬರೋದ್ ಲೇಟ್ ಆಯ್ತು, 12:15. ಸರಿ ಲೇಟ್ ಆಚೆ ನಿಧಾನ ಸಾಪಾಡ್ ಸಾರ್ತಕ್ ಮೊದ್ಲು ಪಣ್ಣಾಗ ಆಚೆ 2 ಗಂಟೆಗೋ 3 ಗಂಟೆಗೋ ಊಟಕ್ಕೆ ಮೊದ್ಲು ಮಧ್ಯಾಹ್ನಕ್ಕ. ದಿಸ್ ಇಸ್ ರಾಂಗ್. ಆ ಅಭ್ಯಾಸ ಬರಬಾರ್ದು ರಿಟೈರ್ಡ್ ಪರ್ಸನ್ಸ್. 12 ಗಂಟೆ ಅಂದ್ರೆ 12 ಗಂಟೆಗೆ ಮಾಡಿ. ಏನೋ ಕಾರಣಕ್ಕೆ ಹೊರಗಡೆ ಹೋಗಿದ್ರಿ, ಬ್ಯಾಂಕೋ ಮತ್ತೊಂದು, ಬಂದಿದ್ ಲೇಟ್ ಆಯ್ತು. ಲೇಟ್ ಆದ್ರೆ ಕಾಲಾತೀತ. ಅಲ್ಲಿ ಕಾಲಾತೀತ ಬೇಕೋ ಬೇಡವಾ? ಸರಿಯಾದ ಅರ್ಥದಲ್ಲಿ ವೆನ್ ಯು ಹ್ಯಾವ್ ಡನ್ ಇಟ್, ಡಿಡ್ ನಾಟ್ ಡೂ ಇಟ್ ಇನ್ ದ ರೈಟ್ ಟೈಮ್, ಕಾಲಾತೀತ ಕೊಡ್ಲೇಬೇಕು. ಮಾಧ್ಯಾಹ್ನಿಕ ಅಂತೆ ಕಾಲಾತೀತ ದೋಷ ಪ್ರಾಯಶ್ಚಿತ್ತಾರ್ಥಂ ತೃತೀಯ. 2 ಅರ್ಘ್ಯ ಬಿಟ್ಟಿದ್ರೆ ಮೂರನೇದು. ಒಂದು ಅರ್ಘ್ಯ ತುರಿ ಅಲ್ಲ ಮಧ್ಯಾಹ್ನದಲ್ಲಿ ತುರಿ ಅಂದ್ರೆ 4ನೇದಾಯ್ತು. ಈಗ ಬೆಳಗ್ಗೆ 3 ಸಲ ಅರ್ಘ್ಯ ಪ್ರದಾನ, ಸಾಯಂಕಾಲದಲ್ಲಿ 3 ಅರ್ಘ್ಯ, ಮಧ್ಯಾಹ್ನದಲ್ಲಿ 1 ಕೊಡ್ಬೋದು, ಇಲ್ಲ 2 ಕೊಡ್ಬೋದು. ಇದೆ 3 ಇಲ್ಲ ಮಧ್ಯಾಹ್ನದಲ್ಲಿ ಅರ್ಘ್ಯ ಪ್ರದಾನ 3 ಇಲ್ಲ, 2ನೇ, ಅದೇ ಮ್ಯಾಕ್ಸಿಮಮ್. ಅವಾಗ ಏನು ಅಂದ್ರೆ ಕಾಲಾತೀತದಲ್ಲಿ ನೀವು 1 ಕೊಟ್ಟಿದ್ರೆ ದ್ವಿತೀಯ ಅರ್ಘ್ಯ ಪ್ರದಾನ ಕರಿಷ್ಯ, ಇಲ್ಲ 2 ಕೊಟ್ಟಿದ್ರೆ ಕಾಲಾತೀತ ದೋಷ ಪ್ರಯಿಷ್ಟಾರ್ಥಂ ತೃತೀಯ ಅರ್ಘ್ಯ ಪ್ರದಾನ ಕರಿಷ್ಯ. ಮಾಧ್ಯಾಹ್ನದಲ್ಲಿ ಬರುವಂತದ್ದು. ಹೌದು, ಮಾಧ್ಯಾಹ್ನದಲ್ಲಿ ಒಂದೇ ಅರ್ಘ್ಯ. ಇದು ಮಾಧ್ಯಾಹ್ನಿಕದು ಇವಾಗ ಹೆಂಗೆ? ಮಾಧ್ಯಾಹ್ನಿಕದು ದಿನಮಾನ ತಗೊಂಡು ಅದರಲ್ಲಿ ಕರೆಕ್ಟ್ ಆಗಿ ಹಾಫ್ ಆಗಿ ಇದು ಮಾಡೋದಾ, ಇಲ್ಲ 12 ಗಂಟೆಗೆ ಬರುತ್ತಾ, ಇಲ್ಲ ಅದು ಸೂರ್ಯೋದಯ? ಸಾಮಾನ್ಯವಾಗಿ ಜನರಲ್ ಆಗಿ 12 o'clock ಅಭಿಜಿನ್ ಕಾಲ ಅಂತ, ಅಭಿಜಿನ್ ಮುಹೂರ್ತ ಅಂತ ಅಂದ್ಬಿಟ್ಟೆ ಅದಕ್ಕೆ. ಆ ಮುಹೂರ್ತಗಳಲ್ಲಿ ಇದ್ ಮಾಡ್ಬೇಕಾದ್ರೆ ಜ್ಯೋತಿಷ್ಯದಲ್ಲಿ ಅದನ್ನ ಇದ್ ಮಾಡ್ತಾರೆ 12 o'clock. ಸೊ ಇವಾಗ ಈ 12 o'clock ಅನ್ನೋದು ಇಟ್ ಈಸ್ ನಾರ್ಮಲಿ ವೆನ್ ದಿ ಸನ್ ರೈಸ್ ಈಸ್ ಎಟ್ 6 o'clock. ಸೊ ಅದಕ್ಕೆ ಹಿಂದೆ ಮುಂದೆ ಬಂದ್ರೆ ಅಷ್ಟು ಮಿನಿಟ್ಸ್ ಇಟ್ ಕ್ಯಾನ್ ಬಿ ಪೋಸ್ಟ್ಪೋನ್. ಈಗ ಮೈಸೂರಿನಲ್ಲಿ ಜಾತಕ ಬರೆದಿಟ್ಟಿದ್ದಾರೆ ಪಂಚಾಂಗವನ್ನ. ಈ ಬೆಂಗಳೂರಿನಲ್ಲಿ ನೀವು ಜಾತಕ ಬರೆಯೋದಾದ್ರೆ ಅಲ್ಲಿಂದ ಇಲ್ಲಿಗೆ ದೇಶಾಂತರ ಗಟ್ಟಿ ಅಂತ ಯು ಶುಡ್ ಟೇಕ್ ಇಟ್ ಟು ಕನ್ಸಿಡರ್ +or-3 or 4 minutes. ದಟ್ ವಿಲ್ ಬಿ ದಿ ಎಕ್ಸಾಕ್ಟ್ ಜಾತಕದ ಟೈಮು. ಇವುಗಳನ್ನ ಡಿಸೈಡ್ ಮಾಡ್ಬೇಕಾದ್ರೆ, ನಕ್ಷತ್ರ ನಿರ್ಣಯ, ಕಾಲ ನಿರ್ಣಯ ಮಾಡ್ಬೇಕಾದ್ರೆ ಪಂಚಾಂಗ ಕರ್ತೃ ಬರೆದಿರೋದು, ಆ ಪಂಚಾಂಗ ಆ ಪ್ಲಾನಿಟರಿ ಪೊಸಿಷನ್ಸ್ ಎಲ್ಲ ಡಿಪೆಂಡಿಂಗ್ ಆನ್ ದಿ ಮೈಸೂರು, ಅಲ್ಲಿ ಇದು ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಗಳಿಗೆ ಸೇರಿಸಿ. ಸೊ ಬೆಂಗಳೂರಿಗೆ ಬಂದ್ರೆ ಆ ದೇಶಾಂತರ ಗಟಿ ಅಂತ ಅದನ್ನ ಸೇರಿಸ್ಕೋಬೇಕು ಅದಕ್ಕೆ, ಇಫ್ ಇಟ್ ಇಸ್ +or-. ಇವತ್ತು ಸನ್ರೈಸ್ ನೋಡಿದ್ರೆ ಇವತ್ತು ಸನ್ರೈಸ್ 6:50 ಇದೆ. ಸೊ 6:50 ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಇದ್ರಲ್ಲಿ ಇಟ್ ಕ್ಯಾನ್ ಬಿ ಗೋ ಅಪ್ ಟು 12:50. ಸೊ 6:50 ಸೂರ್ಯೋದಯ. ಸೊ ಅಂದ್ಮೇಲೆ 6:20 ಸೂರ್ಯೋದಯ, 6:50 ಜನರೇ 6:50 ಆಮೇಲೆ ಉದಯ ಸಂಧ್ಯಾ ಆದ್ರೆ 6:12 ಅಸ್ತಮನವೇ. 6:12 ಈಗ 6:50 6:12 ಅನ್ನೋದೇ ನಮ್ಮ ಪೆನ್ನಪ್ಪಣ್ಣವರೇ 12 o'clock కొంచెం టైం అనుకుంటున్నా. ಅದಕ್ಕೆ ಸೊಳಗಿರಿಪ್ಪ, ಜನರಲ್ ಆಗಿ 12 o'clock ಇಟ್ಕೊಳ್ಳಿ. ಇಲ್ಲ ಇಫ್ ಯುವರ್ ಪರ್ಟಿಕ್ಯುಲರ್, ಈಗ 6:48 ಇದೆ ಚತುರ್ಥಿ ಶುಕ್ರವಾರ, ಸೂರ್ಯೋದಯ 6:48, ಅಸ್ತಮ 6:18 ಸಾಯಂಕಾಲ. ಸೊ 6:18ಕ್ಕೆ ಮೊದಲು ನೀವು ಸಂಧ್ಯಾವನ್ನೇ ಮಾಡಿದ್ರೆ ಇಟ್ ಈಸ್ ರೈಟ್. 6:10 ತನಕ ಕಾಲಾತೀತ ದೋಷ ಬೇಕಿಲ್ಲ ಅಲ್ಲಿ. ಯೂಶಲ್ ಮಾಡೋದ್ರ ಖಂಡಿತ ಮಾಡ್ಬೋದು. ಆಮೇಲೆ ಇನ್ನೊಂದು, ಇವಾಗ ಇವ್ರು ರಂಗರಾಜನ್ ಹೇಳಿದ್ರಲ್ಲಿ 1 ಗಂಟೆ 12 ನಿಮಿಷ ಹೇಳಿದ್ರಲ್ಲ, ಇದು ಪ್ರಯರ್ ಆರ್ ಆಫ್ಟರ್, ಅದು ಹತ್ರ ಆಗತ್ತೆ. ಈಗ ಮಾಧ್ಯಾಹ್ನಕ ಅಲ್ಲ ಆಯ್ತು ಸಂಧ್ಯಾವನ್ನೇ ಸಾಯಂಕಾಲದ್ದು ನಾವು 3 ಗಂಟೆಗೆಲ್ಲ ಹೊರಡ್ಬೇಕು, 2 ಗಂಟೆಗೆ ಮಧ್ಯಾಹ್ನ ಸಾಯಂಕಾಲದ ಸಂಧ್ಯಾವನ್ನೇ ಮುಗಿಸ್ಬಿಟ್ಟು ಹೋಗ್ತೀನಿ ಅಂದ್ರೆ ಆಗೋಲ್ಲ. ಅರ್ಥ ಆಯ್ತೆ? ಸನ್ಸೆಟ್ಗೆ ಸರಿಯಾಗಿ ಇದ್ರದ್ದು ಕರ್ಬೇಕು. ಕಂಡು ಬಿಡೆ ಕಾಲ ಕಾಣಾದೆ ಕೋಣಾದೆ. ಕಾಣಾದೆ ಸೂರ್ಯ ಕಾಣದೇನೇನೆ, ಕೋಣಾದೆ ಅಂದ್ರೆ ಒಂದು ಚೂರು ಆಂಗಲ್ ಇಲ್ದೆ ನೆರವಾಗಿ ತಲೆ ಮೇಲೆ ನೆತ್ತಿಗೆ ಇರ್ಬೇಕು. ಆ ನೆತ್ತಿಗೆ ಬರೋ ಟೈಮು 12 ಗಂಟೆ. ಈಗ ಈ ಸೂರ್ಯೋದಯದಿಂದ ಇಟ್ರಿ ಗೋಡ್ಸ್ ಈ ಕಡೆ ಆ ಕಡೆಗೆ. ಹೌದು, ಇದ್ರದಕ್ಕೆ ಕಂಡು ಬಿಡು ಅಂತಂದ್ರೆ ಸೂರ್ಯ ಇದ್ದಾಗ್ಲೇನೆ ಅರ್ಘ್ಯ ಪ್ರದಾನ ಮಾಡಿ ಸಂಧ್ಯಾವನ್ನೇ ಮುಗಿಸ್ಬೇಕಾದದ್ದು. 2 ಗಂಟೆಗೆ ಸಾಯಂಕಾಲದ ಸಂಧ್ಯಾವನ್ನೇ ಮಾಡಕ್ಕಾಗಲ್ಲ. ಇದು ಯಾಕೆ ನಾನು ಇದು ತಂದ್ರೆ ಅಂದ್ರೆ, ಇವಾಗ ನಾವು ಪ್ರತಿದಿನ ಇದು ಆ ದಿನದ ಪಂಚಾಂಗ ಹೇಳ್ತಾ ಇದೀವಲ್ಲ, ಅದೇ ತರ ಪ್ರಾತಃ ಸಾಯಂ ಮಾಧ್ಯಾಹ್ನಿಕ ಸಮಯಗಳು ಹೇಳ್ಕೊಂಡ್ಬಿಟ್ರೆ ಎಲ್ಲಾರ್ಗು ಒಂದು ಕಾಮನ್ ಆಗಿ ಚೆನ್ನಾಗಿದೆ ನಿಮ್ದು ಐಡಿಯಾ, ಆದ್ರೆ ಬಹಳ ದೊಡ್ಡದಾಗತ್ತೆ ಅಂತ. ಇವತ್ತು ಸರಿಯಾಗಿ ಸಂಧ್ಯಾವನ್ನೇ ಅಂದ್ರೆ ಅಷ್ಟಕ್ಕಾರು ಇಟ್ಕೊಂಡ್ರೆ ಫಸ್ಟ್ ಸ್ಟೆಪ್. ಇಟ್ ಇಸ್ ರಿಯಲಿ ಗುಡ್ ಗೋಯಿಂಗ್ ಟು ದಿ ಐಡಿಯಲ್ ಪರ್ಫೆಕ್ಷನ್.
ಎಲ್ಲರಿಗೂ ಮಾಡೋದು ಖಂಡಿತ ಇಟ್ ಈಸ್. ಯಾಕಂದ್ರೆ ನಾನು ಯಾವಾಗ್ಲೂ ಪೇಪರ್ ನೋಡ್ತೀನಿ, ನ್ಯೂಸ್ ನೋಡ್ತೀನಿ. ಅದು ಹೆಂಗೆ ಅದ್ರಲ್ಲಿ ಪೇಪರ್ ಅಲ್ಲಾಗ್ಲಿ ನ್ಯೂಸ್ ಅಲ್ಲಾಗ್ಲಿ ಅದ್ರಲ್ಲಿ ಇದು ಇಫ್ತಾರ್ ಸಮಯಗಳು ಅಂತ ಅವ್ರು ಯಾವ ಟೈಮಿಂಗ್ ನಮಾಜ್ ಮಾಡ್ಬೇಕಂದ್ರೆ 5 ಸಮಯಗಳು ಹಾಕ್ತಾರೆ. ನಮ್ದು ಸಂಧ್ಯಾ ವಂದನದ್ದು ಹಾಕ್ಬೋದಲ್ಲ ಆತರ ಅಂತ ನನಗೆ ಒಂದು ಇದು ಅಷ್ಟೇ. ಸಂಧ್ಯಾ ಕಾಲಕ್ಕೆ ಚೆನ್ನಾಗಿದೆ, ಸಜೆಷನ್ ಏನೋ ಮಾಡ್ಬೋದು. ಯಾರು ಆಸಕ್ತಿ ಶ್ರದ್ಧೆಯಿಂದ ಕರೆಕ್ಟ್ ಆಗಿ ಇದ್ರದ್ದು ಅಂತಂದ್ರೆ ಮಾಡ್ಬೋದು. ಈಗ ಪೂರಾ 1 ಸಲಿ ಮಾಡ್ತಾರೆ, 2 ಸಲಿ ಮಾಡ್ತಾರೆ. ನಾನು ಅದಕ್ಕೇನೆ ಬಹಳ ಡಿಸ್ಕಾರ್ಡ್ ಮಾಡೋದು. ವೇದ ಕಲಿಬೇಕಾದ್ರೆ 3 ಸಲಿ ಮಾಡಿ, ಇಲ್ದಿರ್ ಕಲಿಯೋಕ್ ಬರ್ಲೇಬೇಡಿ ನೀವು. ದೀಸ್ ಆರ್ ದ ಟೈಮಿಂಗ್ಸ್ ಅಂತ ನಾವು ನನಗೆ ಏನಂದ್ರೆ ಇವಾಗ ಏನೇನೋ ಸ್ಟೇಟಸ್ ಹಾಕ್ತಾ ಇರ್ತಾರೆ, ವಾಟ್ಸಪ್ ಸ್ಟೇಟಸ್. ಇದು 3 ಟೈಮ್ ಅಲ್ಲಿ ಹಾಕ್ಬೇಕು ಅಂತ, ಅದು ಕರೆಕ್ಟ್ ಆಗಿ ತಿಳ್ಕೊಂಡು ಹಾಕೋಣ ಟೈಮಿಂಗ್ಸ್ ಅಂತ ಅಷ್ಟೇ. ಇದೊಂದು ಇವಾಗ ಫಸ್ಟ್ ಸ್ಟೆಪ್ ಅದ್ರಲ್ಲಿ ಬಂದಿದ್ದು. ಪಂಚಾಂಗನೇ ಯಾರು ನೋಡ್ತಾ ಇಲ್ಲ, ಎಷ್ಟು ಜನ ನೋಡ್ತಾರೆ. ಈಗ ಅದಕ್ಕೆ ಕಿವಿ ಮೇಲಾರೋ ಬಿರ್ಲಿ ಅಂತ ಶುರು ಮಾಡ್ಬೇಕಾದ್ರೆ ಪಂಚಾಂಗ, ಇವತ್ತಿನ ಪಂಚಾಂಗ ಅಂತ ನಾನ್ ಶುರು ಮಾಡಿದ್ದು. ಇದ್ರಲ್ಲಿ ಪರ್ಫೆಕ್ಷನ್ ನೀವ್ ಹೇಳಿದಂತೆ ಆಗ್ಬೋದು. ಪ್ರತಿದಿನದ ಸನ್ಸೆಟ್ ಸನ್ರೈಸ್ ಯಾವಾಗ, ಇದು ಎಷ್ಟು ಸೂಕ್ಷ್ಮ ಗೊತ್ತಾ. ನನ್ನ ಮೊಮ್ಮಗ ಇದಾನೆಲ್ಲ ವಿಠಲ್ ಅಂತ, ಇಲ್ಲಿ ಅದ್ ಪಂಚಾಂಗ ಪಕರ್ದ ಪಾತುಟೆ ತಥಾ ಟುಡೇ ಸನ್ಸೆಟ್ ಈಸ್ ಎಟ್ 6:15 ಇನ್ನ ಕಾಲಾತೀತ ಆಯ್ಪರ್ನ ಬೇಕು ಪಂಡ್ರಲ್ಲಿ ಯಾರು ನೋಡ್ತಾನೆ. ಒಂದ್ಸಲಿ ರಿಮೈಂಡ್ ಮಾಡೋದು, ಹೋಮ್ವರ್ಕ್ ಏನೋ ಮಾಡ್ತಾ ಕೂತಿರ್ತಾನೆ. ತಥಾ ಸ್ಟಿಲ್ ದೇರ್ ಇಸ್ ಟೈಮ್. ನಾವುಗಳು ಅದನ್ನ ಅದ್ರ ಮೇಲೆ ಇಂಪಾರ್ಟೆನ್ಸ್ ನಾವು ಕೊಡ್ತಾ ಇದೀವಿ ಅಂದ್ರೆ ನಮ್ಮ ಮಕ್ಕಳು ಮೊಮ್ಮಕ್ಳು ಎಲ್ಲಾರು ಕೊಡ್ತಾರೆ ಅಂತ. ಅದೊಂದು ವಿ ಶುಡ್ ಮೇಕ್ ಇಟ್ ಪಬ್ಲಿಕ್ ಅಂತ. ಕೆಲವು ವಿ ಮಸ್ಟ್ ಇನ್ಕಲ್ಕೇಟ್, ಇವುಗಳೆಲ್ಲ ಸೇರ್ಬೇಕು ಖಂಡಿತ. ಇಟ್ ಈಸ್ ವೆಲ್ಕಮ್ ಸಜೆಷನ್ಸ್ ಇದೆಲ್ಲ. ಸುಮ್ನೆ ಏನೇನೋ ಆಚರಿಸ್ಕೊಂಡು ಸೇರಿಸ್ಕೊಳ್ಳೋದಕ್ಕೆ ಇವುಗಳನ್ನು ಪರ್ಫೆಕ್ಟ್ ಮಾಡ್ಕೊಳ್ಳೋದು ಖಂಡಿತ ಇಟ್ ಈಸ್ ಸ್ವಾಗತಾರ್ಹ. ಎಸ್ ಸೇತ್ಕೊಲ್ಲ ಆರಾಧನೆ ಉಳ್ಳು ಕೂಡ ಅವನ್ ಮಟಾಗ ಇಪ್ಪ ಕೃತಂಚ ಕರಿಷ್ಯಾಮಿ ಭಗವನ್ ನಿತ್ಯೇನ சொல்றோமோ இல்லையோ ಅನ್ ಟೈಮ್ ಲೋನ್ ಮಟಾಗ ಪಂಚಾಂಗ ವಾಚಿಂಗು. ಎಸ್ ಎವ್ರಿ ಡೇ. ಪಂಚಾಂಗದ ಹೆಂಗಾಗಿದೆ ಅಂದ್ರೆ ಯೋಗಕರಣ ಯಾರು ನೋಡೋದೇ ಇಲ್ಲ. ಈಗ ಇವರು ಸ್ಮಾರ್ತ ಸಂಪ್ರದಾಯದಲ್ಲಿ ಚತುರ್ದಶ ಭುವನಾತ್ಮಕಂ ಇದು ಅಂತ ಏನೋ ಹೇಳ್ಕೊಂಡು ಚತುರ್ವಿಂಶತಿ ಇವರಿಗೆ ಗೋಬ್ರಾಹ್ಮಣೇಭ್ಯ ಚತುಸ್ಸಾಗರ ಪರ್ಯಂತ ಅದು ಹೇಳದ್ಮೇಲೆ ಅವರು ಪ್ರತಿದಿನದ್ದು ಪಂಚಾಂಗನು ಹೇಳ್ಬಿಟ್ಟು ಆಮೇಲೆ ಮಾಡ್ತಾರೆ. ಈ ಕ್ಯಾಲೆಂಡರ್ ಇದೆಯಲ್ಲ ಖಂಡಿತ ವಿ ಮಸ್ಟ್ ಫರ್ಗೆಟ್ ದಿಸ್. ಜನವರಿ ಡಿಸೆಂಬರ್ ಇದು ಗ್ರಿಗರಿಯನ್ ಕ್ಯಾಲೆಂಡರ್ ಬೇಡ ನಮ್ಗೆ, ಇಂಗ್ಲಿಷ್ ಕ್ಯಾಲೆಂಡರ್. ಇದು ಪುಟ್ಟೆ ಪೊಲಿಟಿಕ್ ಇದೆ. ದಿಸ್ ಶುಡ್ ಬಿ ಎಲ್ಲ ಕಡೆ. ಅದಕ್ಕೆ ದೇವಸ್ಥಾನಗಳಲ್ಲಿ ಕೂಡ ಕೆಲವರು ಆಸಕ್ತರು ಆಗ್ಬಿಟ್ಟು ಹಿಂದಿನ ಪಂಚಾಂಗ ಹಾಕೋರು. ಮತ್ತೆ ಈ ಅಷ್ಟಾವಧಾನ ಸೇವೆನಲ್ಲಿ ಪಂಚಾಂಗ ಶ್ರವಣ ಕೂಡ ಒಂದುಂಟು. ಮೇಲ್ಕೋಟೆನಲ್ಲಿ ಇವತ್ತು ಕೂಡ ಉಂಟು. ಪಂಚಾಂಗ ಓದ್ತಾರ ಅವ್ರ ಸಂಗೀತ. ಆಮೇಲೆ ಅಷ್ಟಾವಧಾನ ಸೇವೆ ಶೃಂಗೇರಿಯಲ್ಲಿ ಶಾರದೆಗೆ ನಡೆಸ್ತಾರೆ. ಅದನ್ನ ತಿರುಪತಿನಲ್ಲಿ ಬೆಳಗ್ಗೆ ಮಾರ್ನಿಂಗ್ TTD ನೋಡಿ ಸಹಸ್ರನಾಮ ಅರ್ಚನೆ ಇದು ಬರುತ್ತಲ್ಲ, ಆ ಪಂಚಾಂಗ ಹೇಳ್ತಾರೆ ಅವರು. ಇವತ್ತಿಂದು ಗಟ್ಟಿ ಎಷ್ಟು, ವಿಗಟಿ ಎಷ್ಟು, ಯಾವ ಇದು ಎಲ್ಲವನ್ನು ಹೇಳ್ತಾರೆ. ತೆಲುಗುನಲ್ಲಿ ಹೇಳ್ತಾರೆ. ರೂಢಿನಲ್ಲಿ ಇದೆಲ್ಲ ವಿ ಮಸ್ಟ್ ಇನ್ಕಲ್ಕೇಟ್ ಇದನ್ನೆಲ್ಲ. ಸೊ ಪ್ರತಿಯೊಬ್ರು ಮನೆಯಲ್ಲಿರೋ ಎಲ್ರಿಗೂ, ಬರೀ ಪುರುಷರು ಮಾತ್ರ ಅಲ್ಲ ಪಂಚಾಂಗ, ಸ್ತ್ರೀಯರು ಆಲ್ಸೋ ಶುಡ್ ನೋ ಅಬೌಟ್ ದಿಸ್. ನಾನು ಹಿಂದೆ ಒಂದ್ಸಲಿ ಲೇಡೀಸ್ ಎಲ್ರಿಗೂ ಕೊಡ್ಸಿ ನಮ್ ಗುರುಗಳು ಮಾಡಿದ್ದು ಒಂದು ಜ್ಯೋತಿಷ ಕ್ಲಾಸ್ ಒಂದು ಮಾಡಿದ್ದು. ಬೇಸಿಕ್ ಜ್ಯೋತಿಷ. ಏನ್ ಬೇಸಿಕ್ ಅಂದ್ರೆ ಒಂದು ಪಂಚಾಂಗ ತೆಗೆದು ನೋಡೋದು ಏನು, ಹೇಗ್ ನೋಡ್ಬೇಕು ಅದನ್ನ ತಿಂದಿಷ್ಟು ತಿಳ್ಕೊಳ್ಳಿ. ಅದು ಇನ್ಯಾರಿಂದನೂ ಕೇಳ್ಬೇಕು. ಅಲ್ಲಿ ತಾರಾಬಲ ಇಟ್ ಇಸ್ ವೆರಿ ಸಿಂಪಲ್. 27 ನಕ್ಷತ್ರ ಬಾಯಿನಲ್ಲಿ ಇರ್ಬೇಕಷ್ಟೇ. ಈ 9 ನನಗೆ ನಾರಾಯಣ್ ರಾವ್ ಅಂತ ಅಂದ್ಬಿಟ್ಟು ಎಷ್ಟ್ ಜನ ಹೇಳ್ಬಿಟ್ಟು ಗೊತ್ತಾ. ಇಪ್ಪೋ ಇನ್ನೆತ್ತೆ ತಿಳ್ಸೋಳ್ರೆ ಪರಂಗ ಏನು ಶುಕ್ರವಾರ ಮಕ ನಕ್ಷತ್ರ ಇದೆ. ಮಕದಿಂದ ಶುರು, ಮಕ ಪುಬ್ಬ ಉತ್ತರ, ಹಸ್ತ ಚಿತ್ತ ಸ್ವಾತಿ ವಿಶಾಖ ಅನುರಾಧ ಜ್ಯೇಷ್ಠ ಮೂಲ ಪೂರ್ವಷಾಢ ಉತ್ತರಾಷಾಢ ಶ್ರವಣ ಧನಿಷ್ಠ ಶತವಿಷ ಪೂರ್ವಭದ್ರ ಉತ್ತಭದ್ರ ರೇವತಿ ಅಶ್ವಿನಿ ಭರಣಿ. ನಿಮ್ ನಕ್ಷತ್ರ ತನಕ ಬನ್ನಿ. 3ನೇದಾದ್ರೆ 1 ಜನ್ಮತಾರೆ, 3 ಪ್ರತ್ಯರ ತಾರೆ, 5 ನೈದನ ತಾರೆ, ಇದು ಇನ್ನೊಂದು 7 1 3 5 7 ಇಸ್ ನಾಟ್ ಆಸ್ಪಿಷಿಯಸ್. ಸಿಂಪಲ್ ಆಗಿ ಇಷ್ಟನ್ನ 5 7 ಬರಬಾರ್ದು. ಆಯುಷ್ಕರ್ಮ ಮಾಡಿಸ್ಕೊಳ್ತೀರಿ, ಅದಕ್ಕೂ ಕೂಡ ತಾರಾಬಲ. ಏನೋ ಒಂದು ಕಾರ್ಯಕ್ರಮ ನಡೆಸ್ತೀರಿ, ಅದರಲ್ಲಿ 2 4 6 2 ಕ್ಷಮತಾರೆ, 4 6 ಸಾಧನ ತಾರೆ, 8 9 ಭೋಗ್ಯ ಪರಮ ಭಾಗ್ಯತಾರೆ ಅಂತ. ಭಾಗ್ಯತಾರೆ 8, 7 ನೈದನ ತಾರೆ. ಒಂದ್ ವೇಳೆ ನಿಮಗೆ ಅವತ್ತಿನ ದಿವ್ಸ ಆರ್ಬೇಕಾದ್ರೆ ತಾರಾಬಲದಲ್ಲಿ ನೈದನ ತಾರೆ ಬರುತ್ತೆ ಅಂದ್ರೆ ಚಿನ್ನ ಕೊಡ್ಬೇಕು, ದಾನ, ಉಪ್ಪು ಕೊಡ್ಬೇಕು, ತರಕಾರಿಗಳನ್ನ ಕೊಡ್ಬೇಕು. ಆ ತಾರಾ ಶಾಂತಿ ಅಂತ ಇವುಗಳನ್ನ
எது நட்சத்திரம் இப்ப உங்களுடைய என்ன நட்சத்திரம் உತ್ತರ இப்ப பாருங்க இங்க ಮಕ ಇಕ್ಕನ ಮಕದಿಂದ ಶುರು ಮಾಡಿ ಮಕ ಪುಬ್ಬ ಉತ್ತರ 3ನೇ ನಕ್ಷತ್ರ. ಸೊ ಇವತ್ತು ನೀವು ಯಾವ ಕೆಲಸ ಮಾಡೋದಕ್ಕೂ ಅಷ್ಟು ಇಟ್ ಇಸ್ ನಾಟ್ ತಾರಾಬಲ ನಿಮ್ಗಿಲ್ಲ. ನಾಳೆ ದಿವಸ ಮಾಡಿದ್ರೆ ಇದೆ, ಆದ್ರೆ ಇವತ್ತೇ ನೀವು ನಡೆಸ್ಬೇಕು ಅಂತಂದ್ರೆ ಅದಕ್ಕೆ ನಾವು 3ನೇ ಪ್ರತ್ಯೇಕ ತಾರೆಗೆ ಏನಿದೆ ಇದು ಪಂಚಾಂಗದಲ್ಲಿ ಇದೆ ಆ ದಾನ ಕೊಡ್ಬೇಕು. ಈ ರೀತಿನಲ್ಲಿ ಕೌಂಟ್ ಮಾಡ್ತಾ ಮಾಡ್ತಾ ಹೋಗೋದು. 9 9 ಆಗಿದ ತಕ್ಷಣ ಮತ್ತೆ 1 ಬರುತ್ತೆ. 1 2 3 4 9 ಆಯ್ತಾ ಇಲ್ವಾ? 9 ತಾರೆಗಳು. ಅದರಿಂದ ಮತ್ತೆ 9 ಆದ್ಮೇಲೆ ಮತ್ತೆ 1ರಿಂದ ಶುರು. ಅದಕ್ಕೆ ಈ ಕೈನಲ್ಲಿ ಬರ್ಕೊಳ್ಳೋದ್ ಮಾಡೋದಕ್ಕಿಂತ ಸುಲಭವಾಗಿ ಮಾಡಿದ್ದು 3 ಗಿಣ್ಣುಗಳಿದೆಯಲ್ಲ, ಕಿರುಬೆರಳಿಂದ ಶುರು ಮಾಡಿ 1 2 3 ರಿಂಗ್ ಫಿಂಗರ್ 4 5 6 ಮಿಡಲ್ ಫಿಂಗರ್ ನಲ್ಲಿ 7 8 9 ಇಲ್ಲಿಂದ ಶುರು ಮಾಡ್ಕೊಂಡು 9 ಆದ್ಮೇಲೆ ಅಗೇನ್ ಕಮ್ ಬ್ಯಾಕ್ ಟು 1 2 3 27 ನಕ್ಷತ್ರಕ್ಕೆ 3 ಆವೃತ್ತಿ ಬರುತ್ತೆ. ತಾರಾಬಲ ಇಸ್ ವೆರಿ ಸಿಂಪಲ್. ಆಮಾ ಇಪ್ಪ ದ್ವಿತೀಯ ತೃತೀಯ ಪಂಚಮಿ ಸಪ್ತಮಿ ಇದೆಲ್ಲ ಆಯುಷ್ ಕರ್ಮಕ್ಕೆ ಒಳ್ಳೇದು ಆಯ್ತಾ. ಅದ್ರ ಜೊತೆಗೆ ಈ ತಾರಾಬಲ ನೋಡ್ಬೇಕು ನಕ್ಷತ್ರ ನಿಮ್ದಕ್ಕೆ. ಶುಕ್ಲ ಪಕ್ಷದಲ್ಲಿ ಮಾಡಿಸ್ಕೋಬೇಕು, ಕೃಷ್ಣ ಪಕ್ಷ ಬೇಡ. ಆಯುಷ್ ಕರ್ಮ ಆಯುಸ್ ವೃದ್ಧಿಯಾಗೋದಕ್ಕಿರುವಂತಹದ್ದು. ಇವೆಲ್ಲ ಜ್ಯೋತಿಷ್ಯ ಒಂದ್ ಸ್ವಲ್ಪ ಬೇಸಿಕ್ಸ್ ಇರ್ಬೇಕು. ಅಂಡ್ ಪ್ರತಿದಿನದ ವ್ಯವಹಾರ ನಮ್ಮ ದೈನಿಕ ಇದಕ್ಕೆ ನಮ್ಮ ಹಿಂದೂ ಕ್ಯಾಲೆಂಡರ್ ಈಸ್ ವೆರಿ ವೆರಿ ಎಸೆನ್ಷಿಯಲ್. ಎಲ್ರು ಕೂಡ ಯು ಶುಡ್ ಇನ್ಕಾರ್ಪೊರೇಟ್ ದಿಸ್. ತೆಗೆದಿಟ್ಕೊಳ್ಳಿ ಪಂಚಾಂಗ ದಿವಸಗಳು ಮಾಡಬೇಕಾದ್ರೆ ಖಂಡಿತ ವೆರಿ ವೆರಿ ಮಚ್ ರಿಕ್ವೈರ್ಡ್. ಸೊ ದಿಸ್ ಈಸ್ ಅಬೌಟ್ ಪಂಚಾಂಗ. ಇನ್ನೇನ್ ಹೇಳ್ಬೇಕು ಅಂತಿದ್ರಿ ನೀವು? ಅಲ್ಲ ಇದೇ ಅದು ನೋಡಿದಾಗ ಅಟ್ಲೀಸ್ಟ್ ಕಾಮನ್ ಟೈಮ್ ಅಲ್ಲಿ ಅದು ಎಲ್ಲರಿಗೂ ಈ ಟೈಮ್ಸ್ ಅಲ್ಲಿ ಮಾಡ್ಬೇಕು ಅಂದ್ರೆ ಆ ಟೈಮ್ ಆದ್ಮೇಲೆ ಸಮ್ವೇರ್ ಇಟ್ ವಿಲ್ ಸ್ಟಾರ್ಟ್ ಸ್ಟ್ರೈಕಿಂಗ್ ಇನ್ ದ ಮೈಂಡ್ ನಾವು ಮಾಡ್ತಾ ಇಲ್ಲ ಅಂತ. ಆ ಗಿಲ್ಟ್ ಫೀಲಿಂಗ್ ಯಾವಾಗ ಬರುತ್ತೋ ಅವಾಗ್ಲಿಂದ ಎಲ್ಲರೂ ಸ್ಟಾರ್ಟ್ ಮಾಡ್ತಾರೆ ಅಂತ ಒಂದು ಆಲೋಚನೆ. ಇವತ್ತಿನ ಸಾರಾಂಶದಲ್ಲಿ ಏನು ಅಂತಂದ್ರೆ ಎಪ್ಪಡಿಂದಾಗೂ ಸನ್ಸೆಟ್ ಉಳ್ಳೆ ಪಂಡದಕ್ಕೆ ಆಗ್ಬಿಲ್ಲ. ರಾತ್ರಿ ತುಂಕರ್ತಕ್ ಮೊದ್ಲು ಪಂಡುಡ್ರೆ ಸಂಧ್ಯಾವನ್ನೇ ಅಂತ ಮಾತ್ರ ಮಾಡಕ್ ಹೋಗ್ಬೇಡಿ. ಆದಷ್ಟು ಅದು ಸಂಧ್ಯಾ ಅಸ್ತಮಕ್ಕೆ ಹತ್ತಿರವಾಗಿ ಮಾಡ್ಬೇಕು. ಏನೋ ವಿಧಿ ಇಲ್ಲದೆ ಹೊರಗಡೆ ಹೋದ್ರೆ ಕಾಲಾತೀತ ದೋಷ ಪ್ರಾಯಶ್ಚಿತ್ತ ಮಾಡಿಯೂ ಕೂಡ ಇಟ್ ಶುಡ್ ಬಿ ಮಚ್ ನಿಯರ್ ಟು ದ ಸನ್ಸೆಟ್, ನಾಟ್ ಲೇಟ್. ಊಟ ಮಾಡೋಕ್ ಮೊದ್ಲು ಅದಾಗ್ಬಾರ್ದು. ಈ ಮಾಧ್ಯಾಹ್ನಕ್ಕೂ ಅಷ್ಟೇ ಊಟಕ್ಕೆ ಮೊದ್ಲೆಲ್ಲ ಇಟ್ಕೊಂಡಿರೋದು ದಟ್ ಇಸ್ ರಾಂಗ್. ತುಂಬಾ ಜನ ಇದೆ ಅನ್ಕೊಂಡಿದ್ರೆ ಸಾಪಾಡಿಗೆ ತಟ್ಟೆ ಬೋಲ್ಡ್ ಅನ್ನಕ್ 1 ನಿಮಿಷ ತಡಿ ಮಾಧ್ಯಾಹ್ನ பண்ணிட்டுவாரே. ದಟ್ ಶುಡ್ ನಾಟ್ ಬಿ. ಅದು 12 o'clock ಅದಕ್ಕೆ ಇಟ್ಕೊಳ್ಳಿ. ಎದ್ರಲ್ಲಿ ಇನ್ಪರ್ಫೆಕ್ಷನ್ ಅಂದ್ರೆ ತಗೊಳ್ಳಿ. ಏನು ಸೂರ್ಯೋದಯ ಎಷ್ಟಕ್ಕಿದೆ ಅಷ್ಟು ಕರೆಸ್ಪಾಂಡಿಂಗ್ ಆಗಿ ಅಷ್ಟು ನಿಮಿಷ ಮುಂದಕ್ಕೆ ಹೋಗುತ್ತೆ ಅಷ್ಟಕ್ಕೆ. ಏನ್ ಹೇಳ್ತಾ ಇದ್ವಿ? ಸಾರಿ ಇದು ಡೈವರ್ಟ್ ಮಾಡಿದೆ ಸ್ವಲ್ಪ. ಇಟ್ಸ್ ಓಕೆ. ಒಂದು ವಿಷಯ ಕೆಲ್ರಿಗೂ ಗೊತ್ತಾಗೋದು, ನಾನು ಫಾಲೋ ಬರದ್ರ ಹೆಸರು ಮೇಲೆ ಇವತ್ತಿದೆ ಆಯ್ತು ಅದೇ ಚರ್ಚೆನೇನೆ ಈ ವಿಷಯ ಸುಮ್ಮನೆ ಕುತ್ಕೊಂಡು ಮಾತಾಡ್ತಾ ಇದ್ವು. ಸೊ ಅದಕ್ಕೆ ಅವಕಾಶ ಬಂದಾಗ ಅದರದ್ದು ಏನ ಸಾಹು ಪ್ರಪಂಚ ಬಂತು. ಪ್ರಜಾ ನಿರ್ಭಕ್ತ ಅನುತಾಪ್ಯಮಾನ ಮಧವ್ಯೋ ಸ್ತೋಕ ವಪತೌ ರಾಧಾ. ಪ್ರಜಾ ನಿರ್ಭಕ್ತ ಅನುತಾಪ್ಯಮಾನ ಮಧವ್ಯೋ ಸ್ತೋಕ ವಪತೌ ರಾಧಾ. ಪ್ರಜಾ ನಿರ್ಭಕ್ತ ಅನುತಾಪ್ಯಮಾನ ಸಂನಸ್ತಾಭ್ಯಾಗಂ ಸೃಜತು ವಿಶ್ವಕರ್ಮ ಘೋರಾ ಋಷಯೋ ನಮೋ ಅಸ್ತ್ವೇಭ್ಯಃ. ವಿಶ್ವಕರ್ಮ ಘೋರಾ ಋಷಯೋ ನಮೋ ಅಸ್ತ್ವೇಭ್ಯಃ. ಸಂನಸ್ತಾಭ್ಯಾಗಂ ಸೃಜತು ವಿಶ್ವಕರ್ಮ ಘೋರಾ ಋಷಯೋ ನಮೋ ಅಸ್ತ್ವೇಭ್ಯಃ. ಚಕ್ಷುಷಯೇಷಾಂ ಮನಸಶ್ಚ ಸಂಧೌ ಬೃಹಸ್ಪತಯೇ ಮಹ್ಯದ್ಯುಮ್ನಮನ್ನಮಃ. ಚಕ್ಷುಷಯೇಷಾಂ ಮನಸಶ್ಚ ಸಂಧೌ ಬೃಹಸ್ಪತಯೇ ಮಹಿಷದ್ಯುಮ್ನಮಃ. ಚಕ್ಷುಷಯೇಷಾಂ ಮನಸಶ್ಚ ಸಂಧೌ ಬೃಹಸ್ಪತಯೇ ಮಹಿಷದ್ಯುಮ್ನಮಃ.
नमो विश्वकर्मणे समुपात्वस्मानन्यान् थोमपान् मन्यमानः नमो विश्वकर्मणे अस्मानन्यान् सोमवान् मन्यमानः नमो विश्वकर्मणे अस्मानन्यान् नमो विश्वकर्मणे ಇಲ್ಲ ಈಗ ಹೇಳಿ ನಾವ್ ಹೇಳಿದ್ ಹೇಳಿ ಮನ್ಯಮಾನಃ ಸೋಮಪಾನ್ ಮನ್ಯಮಾನಃ ಅನನ್ಯಾನ್ ಸೋಮಪಾನ್ ಮನ್ಯಮಾನಃ ಅನನ್ಯಾನ್ ಅಸ್ಮಾನನ್ಯಾನ್ ಸೋಮಪಾನ್ ಮನ್ಯಮಾನಃ ಇನ್ನೊಂದ್ಸಲಿ ಅನನ್ಯನ್ ಪದ ಅದಕ್ಕೆ ಬರ್ಲಿ ಅಂತ ಹೇಳ್ತಾ ಇದ್ದಿದ್ದು ಅಸ್ಮಾನನ್ಯಾನ್ ಪಾತ್ವಸ್ಮಾನನ್ಯಾನ್ ಸೋಮಪಾನ್ ಮನ್ಯಮಾನಃ ಅನನ್ಯಾನ್ ಆ ಪದ ತಲೆದಲ್ಲಿ ಸರಿಯಾಗಿ ರೆಕಾರ್ಡ್ ಆದ್ರೆ ಪಾತ್ವಸ್ಮಾನನ್ಯಾನ್ ಸೋಮಪಾನ್ ಇಲ್ಲ ಅಸ್ಮಾನನ್ಯ ಇಲ್ಲ ಅಸ್ಮಾನ್ ಅನನ್ಯಾನ್ ಎನರ್ಜಿ கரெக்ட் ஆச்சு. இப்போ அதை ரெக்கார்ட் பண்ணி நீனும் அது பிராக்டிஸ் பண்ணிங்க வரணும். प्राणस्य विद्वान् समरेण धीरयेन चक्रवान् महिबद्धयेषाम् प्राणस्य विद्वान् समरेण धीरयेन चक्रवान् महिबद्धयेषाम् प्राणस्य विद्वान् समरेण धीरयेन चक्रवान् महिबद्धयेषाम् तं विश्वकर्मन् प्रमुञ्च स्वस्तये ये भक्षयन्तो न वसून्यान् रुहुः तं विश्वकर्मन् प्रमुञ्च स्वस्तये ये भक्षयन्तो न वसून्यान् रुहुः तं विश्वकर्मन् प्रमुञ्च स्वस्तये ये भक्षयन्तो न वसून्यान् रुहुः यानग्नयोन्मतप्यन्त धिष्णिया इयं तेषाम् अवयादुरिष्ट्यै सृष्टिं नस्तां कृणोतु विश्वकर्मा अन्वतप्यन्त करेक्ट सृष्टिं नस्तां कृणोतु विश्वकर्मा यानग्नयोन्वतप्यन्त धिष्णिया तेषामभयादुरिष्ट्यै सृष्टिं नस्तां कृणोतु विश्वकर्मा नमः पितृभ्यो अभियेनो अख्यन्
यज्ञकृतो यज्ञकामासु देवा अकामावो दक्षिणां ननीनिम मानस्तस्मादेन स पापयिष्टा यज्ञकृतो यज्ञकामास्तु देवा कामावो दक्षिणां ननीनिममानस्तस्मादेन पापयिष्टा नमः पितृभ्यो अभियेनो अक्षन् यज्ञकृतो यज्ञकामास्तु देवा अकामावो दक्षिणां ननीनिममानस्तस्मादेन पापयिष्टा यावन्तो वै सदस्य आस्ते सर्वे दक्षिण्या आस्तेभ्यो यो दक्षिणां न नयेदैभ्यो वृश्चेत यद्वैश्वकर्मणानि जुहोति सदस्यानेव तत्प्रीणात्यस्मे देवासो वपुषे चिकित्सत यमाशिरा दंपती पापमश्नुतः यावन्तो वै सदस्यास्ते सर्वे दक्षिणास्तेभ्यो यो दक्षिणां न नयेदैभ्यो पश्चेत यद्वैश्वकर्मणानि जुहोति सदस्यानेव तत्प्रीणात्यस्मै देवासो वपुषे चिकित्सत यमाशिरदंपती पापमश्नुतः यावन्तो वै सदस्यास्ते सर्वे दक्षिण्यास्तेभ्यो यो दक्षिणां नयेदैभ्यो पश्चेत यद्वैश्वकर्मणानि जुहोति तदस्यानेव तत्प्रीणात्यस्मै देवासो वपुषे चिकित्सत यमाशिरा दंपती पापमश्नुतः पुमान् पुत्रो जायते विन्दते वस्वथा विश्वे अरपयेधते गृहः पुमान् पुत्रो जायते विन्दते वस्वथ विश्वे अरपयेधते गृहः पुमान् पुत्रो जायते विन्दते वस्वथ विश्वे अरपयेधते गृहः माशेर्दाय दंपती माममश्नुतामरिष्टो रायः स च तागं समोकसा दंपती वाममश्नुतामरिष्टो रायः स च समोकसा आशीर्दाय दंपती वाममश्नुतामरिष्टो रायः स च समोकसा य आसि चत्सन्दुग्धं कुम्भ्या सहेष्टेन यामन्नमतिं जहातु सः आसीदिಲ್ಲ य आसि च ಅದಕ್ಕೆ ರೆಡ್ ಡಿಶ್ ಜೋಯಿದ್ದಾರೆ ಯ ಆಸಿ ಚತೆ ಸಂದುಗ್ಧಂ सहेष्टेन यामन्नमतिं जहातु सः य आसि चत्सन्दुग्धं कुम्भ्या सहेष्टेन
यामन्नमतिं जहातु सः सर्पैर्ग्रीवी पीवर्यस्य जाया पीवान पुत्र अकृशासो अस्य सर्पिर्ग्रीवी पीवर्यस्य जाया पीवान पुत्र अकृशासो अस्य सर्पिर्ग्रीवी पीवर्यस्य जाया पीवान पुत्र अकृशासो अस्य सहजा निर्यः सुमखस्य मान इन्द्रायाशिरगं सह कुम्भ्यादात् सुमखस्य मान सुखैले सुमखस्य सहजा निर्यः सुमखस्य मान इन्द्रायाशिरगं सह कुम्भ्यादाते सहजा निर्यः सुमखस्य मानः इन्द्रायाशिरगं सह कुम्भ्यादाते आशीर्म ऊर्जमुत सुप्रजास्त्वमिषं दधातु द्रविणगं सवर्चसम् आशीर्मूर्जमुदः सुप्रजास्त्वमिषं ददातु द्रविणगं सवर्चसम् आशीर्मूर्जमुदः सुप्रजास्त्वमिषं ददातु द्रविणगं सवर्चसम् संजयन् क्षेत्राणि सहसाहमिन्द्र कृण्वानो अन्यागम् अधरान् सपत्नाने संजयन् क्षेत्राणि सहसाहमिन्द्र कृण्वानो अन्यागम् अधरान् सपत्नाने संजयन् क्षेत्राणि सहसाहमिन्द्र कृण्वानो अन्यागम् अधरान् सपत्नाने भूतमसि भूते माथा मुखमसि मुखं भूयासम् द्यावा पृथिवीभ्यां त्वा परिगृह्णामि विश्वे त्वा देवा वैश्वानरा प्रजावयन्तु दिवि देवानद्रगम्हान्तरिक्षे वयागंसि पृथिव्यां पार्थिवान् ध्रुवं ध्रुवेण अविशा वसोमं नयामसि भूतमसि भूते माता मुखमसि मुखं भूयासं द्यावा पृथिवीभ्यां त्वा परिगृह्णामि विश्वे त्वा देवा वैश्वानरा प्रजावयन्तु दिवि देवानृगम् आन्तरिक्षे वयांसि पृथिव्यां पार्थिवान् ध्रुवं ध्रुवेण अभिषा वसोमं नयामसि भूतमसि भूते माता मुखमसि मुखं भूयासं द्यावा पृथिवीभ्यां त्वा परिगृह्णामि विश्वे त्वा देवा वैश्वानरा प्रजावयन्तु दिवि देवानृगाम् आन्तरिक्षे वयागंसि पृथिव्यां पार्थिवान् ध्रुवं ध्रुवेण अभिषा वसोमं नयामसि. ಈಗ 4ನೇ ತಾರೀಕಿಂದ ಈ ವಿಷ್ಣು ಇದು ಭಗವದ್ ಆರಾಧನೆ ಅಂತ ಹೇಳಿದ್ನಲ್ಲ, ಜಗನ್ನಾಥ ನೀನ್ ಯಾರೋ ಕಲಿಬೇಕು ಅಂತಿದ್ರಲ್ಲ, ಯಾರ್ಯಾರಿಗೆ ಏನೇನ್ ಪರಿಚಯ ಇದೆ ಹೇಳಿ, ಯಾರಿಗೂ ಆಸಕ್ತಿ ಇದ್ರೆ ಅಲ್ಲಿ ಅದ್ರಲ್ಲೆಲ್ಲ ಎಂಟ್ರಿ ಮಾಡಿದ್ವಿ. ಟ್ಯಾಬ್ಲೆಟ್ ಫಾರ್ಮ್ ಹಾಕಿದಾರಲ್ಲ, ಅದರಲ್ಲಿ
ಪ್ರಿಫರಬಲಿ ಯಾರು ಹತ್ರದಲ್ಲಿ ಇದ್ದಾರೋ ಅವರೆಲ್ಲ ಅಟೆಂಡ್ ಮಾಡಿ, ಯಾರಿಗೆ ಬರೋಕೆ ಸಾಧ್ಯ ಇಲ್ವೋ ಅವ್ರು ಆನ್ಲೈನ್ ಅಲ್ಲೇ ಮಾಡ್ಬೋದು. ಅದಕ್ಕೆ ಒಂದು ಮಾರ್ಜಿನ್ ಕೊಟ್ಟಿದೆ ಇಲ್ಲಿ. ಅಯ್ಯೋ ಆರಾಧನೆ ಕಲಿಬೇಕಾಗಿತ್ತು ಆದ್ರೆ ಸಂಧ್ಯಾವನೆ ಮಾಡ್ತಿರ್ಲಿಲ್ಲ, ಇಲ್ಲ ಸಮಾಶ್ರಯಣ ಆಗಿರ್ಲಿಲ್ಲ ಅಂತಂದ್ರೆ ಆರಾಧನೆ ಕಲೀರಿ, ಸಮಾಶ್ರಯಣ ಆಗದೆ ಇದ್ರು ಕಲಿಬಹುದು, ಆದ್ರೆ ಮಾಡೋದಕ್ಕೆ ನಿಮ್ ಸಮಾಶ್ರಯಣ ಆಗ್ಬೇಕು, ಅವಾಗ್ಲೇ ಇಟ್ ಇಸ್ ವ್ಯಾಲಿಡ್. ಭಗವಂತನಿಗೆ ಸಮಾಶ್ರಯಣ ಆದ್ಮೇಲೆನೆ ಸಾಲಿಗ್ರಾಮ ಮುಟ್ಟೋದಕ್ಕೆ ಯೋಗ್ಯತೆ. ಈಗೇನು ಅಂದ್ರೆ ನಿಮ್ಗೆ ಉಪನಯನ ಆದ್ಮೇಲೆ ಅಧ್ಯಯನ ಹೋಮ ಮಾಡಿದಿರಿ, ವೇದ ಕಲಿಬಹುದು, ಹಾಗೆ ಆರಾಧನೆ ಕ್ಲಾಸು ಅಟೆಂಡ್ ಮಾಡ್ಬೋದು. ಆದಷ್ಟು ಬೇಗ ಅದನ್ನ ಮಾಡ್ಕೊಳ್ಳಿ, ಯಾಕೆಂದ್ರೆ ಇದು ಯಾವಾಗ್ಲೂ ಒಂದೊಂದ್ಸಲಿ ಮಾಡೋದು, ಆದಾಗ ಅದನ್ನ ಉಪಯೋಗಿಸ್ಕೊಳ್ಳಿ. ಸೊ ಯಾರ್ಯಾರು ಇದಾರೋ ಹತ್ರದಲ್ಲಿ ಇರೋರು ಅವ್ರಗಳಿಗೆಲ್ಲ ತಿಳಿಸಿ, ಲೆಟ್ ದೆಮ್ ಗೆಟ್ ಇನ್. ಬರೋರು ಇಲ್ಲಿ ಬನ್ನಿ. ಇದು 8 ದಿವಸ ಇದೆ, 4ರಿಂದ 12. ಅದ್ರಲ್ಲಿ ಯಾವತ್ತಾರು ಒಂದು ದಿವಸ ನಾನು ಅಲ್ಲಿ ಅನೌನ್ಸ್ ಮಾಡ್ತೀನಿ. ಅವಾಗ ಅವತ್ತಿನ ದಿವಸ ಡೆಮಾನ್ಸ್ಟ್ರೇಷನ್ ಸಾಲಿಗ್ರಾಮನು ಇಟ್ಕೊಂಡು ಮುಂದೆ ಎಲ್ರ ಮುಂದೆನೋ ಹೇಗ್ ಮಾಡ್ಬೇಕು ಅನ್ನೋದನ್ನೆಲ್ಲ ತೋರ್ಸೋದು. ಈಗ ಆಗ್ನೇಯಾದಿಕ್ರಮೇಣ ಅರ್ಘ್ಯ ಪಾತ್ರೆ ಆಚಮನೀಯ ಬರ್ಬೇಕು, ಆಗ್ನೇಯ ದಿಕ್ನಲ್ಲೇ ಇರ್ಬೇಕು. ನೀವ್ ಹೆಂಗಾರು ಕೂತ್ಕೊಳ್ಳಿ, ದಕ್ಷಿಣದಲ್ಲಂತೂ ಫೇಸಿಂಗ್ ಕೂತ್ಕೋಬಾರ್ದು ಅಷ್ಟೇ, ಅದು ಒಂದು ರಿಸ್ಟ್ರಿಕ್ಷನ್. ಇನ್ನು ಉತ್ತರಕ್ಕೋ ಪಶ್ಚಿಮಕ್ಕೋ ಪೂರ್ವಕ್ಕೋ ನೀವು ಕೂತ್ಕೊಂಡು ಆರಾಧನೆ ಮಾಡ್ಬೋದು. ಇವೆಲ್ಲ ಆ ಆರಾಧನೆ ಕ್ಲಾಸ್ ನಲ್ಲಿ ಹೇಳೋಣ. ಸೊ ಅದಕ್ಕಾಗಿ ಯಾರ್ಯಾರಿಗೆ ಆಸಕ್ತಿ ಇದೆಯೋ ತಿಳಿಸಿ. ಇದರಲ್ಲಿ ಸಮಾಶ್ರಯಣ ಆಗಿರೋರ್ಗು ಆಗದೆ ಇರೋರ್ಗು ವ್ಯತ್ಯಾಸ ನಾನ್ ಗುರುಗಳು ಕೇಳಿದ್ದು ಏನಂದ್ರೆ, ಇವಾಗ ನಾವು ಅರ್ಘ್ಯ ಪಾತ್ರ ಅದಕ್ಕೆಲ್ಲ ಓಂ ನಮೋ ಭಗವತೆ ವಾಸುದೇವ ಹೇಳೋದಕ್ಕೆ ಅಧಿಕಾರ ಇರಲ್ಲ, ಅಲ್ಲಿ ನಾರಾಯಣಾಯ ಅಂತ ಸೇರಿಸ್ಕೋಬೇಕು ಅಂತ. ಅದಕ್ಕಾಗೇನೆ ಮಾಡಿರೋದು. ಸಮಾಶ್ರಯಣ ಆದ್ಮೇಲೆನೆ ಆರಾಧನೆಗೆ ಯೋಗ್ಯತೆ ಅನ್ನೋದು ಅದಕ್ಕೇನೆ. ಯಾಕೆ ಸಮಾಶ್ರಯಣದಲ್ಲಿ ಆ ರಹಸ್ಯ ಮಂತ್ರಗಳಾಗತ್ತೆ ಅಷ್ಟಾಕ್ಷರಿಯಿಂದ. ನೀವು ದ್ವಾದಶಾಕ್ಷರಿ ಹೇಳ್ತಾರೋ ಇಲ್ಲ ಅಷ್ಟಾಕ್ಷರಿಯಿಂದ, ಎಲ್ಲದಕ್ಕೂ ಪರಿಕಲ್ಪನೆ ಮಾಡ್ಬೇಕಾದ್ರೆ. ಇದಕ್ಕೇನೆ ಹೇಳಿದ್ದು, ಕಟ್ ಶಾರ್ಟ್ ಮಾಡಿ ಚಿಕ್ಕದಾಗಿ 15 ನಿಮಿಷದಲ್ಲಿ ಮಾಡೋದ್ರಲ್ಲಿ ನೀವು ಸ್ತೋತ್ರಗಳು ಹೇಳೋದೇ ಬೇಡ, ಬರೀ ಅಷ್ಟಾಕ್ಷರಿ ಎಲ್ಲದಕ್ಕೂ ಹೇಳಿ ಮುಗಿಸಿ ಮಾಡ್ಬೋದು. ಏನ್ ವಿಧಿನೇ ಅಯ್ಯೋ ನಮ್ಮ ಅರ್ಜೆಂಟ್ ಅಪ್ಪನು ಇನ್ನೀಗ ಆರಾಧನೆಯ ವಾಂಡ ಅಂತ ಬಿಡ್ತೀನಿ ಅಂತಿರಲ್ಲ, ಬಿಡೋ ಬದಲು ಇದು ಬೆಟರ್. ಆದ್ರೆ ಸಮಯ ಇಟ್ಕೊಂಡು ಅದಕ್ಕೆ ನೀವು 30 ನಿಮಿಷನೋ 1 ಗಂಟೆನೋ ಮಾಡಿ ಆನಂದ. ಎಷ್ಟ್ ಜೊತೆ ಮಾಡ್ತಿರೋ ಅದು ಏನ್ ದಿವ್ಸಲೂ ಕೃಷ್ಣ ಜಯಂತಿ ಪಂಚಸೂಕ್ತ ಹೇಳಿ, ಇದನ್ನು ಹೇಳಿ, ಪಂಚಾಮೃತ ಅಭಿಷೇಕ, ಭಗವಂತನ್ ಕೊಂಡಾಡೋದ್ರಲ್ಲಿ ಅಲ್ಲಿ ಏನು ರಿಸ್ಟ್ರಿಕ್ಷನ್ ಇಲ್ಲ, ಎಷ್ಟು ಬೇಕಾದ್ರೂ ಆಗ್ಬೋದು, ಡಿಪೆಂಡಿಂಗ್ ಆನ್. ಖಂಡಿತ. ಇಲ್ದಿದ್ರೆ ಆ ಮಂತ್ರ ಹೆಂಗ್ ಹೇಳ್ತಾರೆ? ಸುಮ್ನೆ ಕ್ಯಾಸೆಟ್ ನಲ್ಲಿ ಇದೆ ಅಂತ ಆಗೋಲ್ಲ, ಮಂತ್ರೋಪದೇಶ ಗುರುವಿಂದ ಆಗಬೇಕು. ಹೌದು ಆ ಆಚಾರ್ಯ ತನಿಂಗಣ್ಣ ಹೇಳ್ಬೇಕು. ಆಮೇಲೆ ಅದಕ್ಕೇನೆ ಏನೊಂದಿದ್ರೆ ಮೊದಲು ಸಂಧ್ಯಾವನ್ ಮೇಲೆ ಈ ಜಪಗಳಾಗ್ಬೇಕಾದ್ರೆ ಆಚಾರ್ಯ ತನಿಯನ್ನು ಹೇಳ್ಬೇಕು, ಜಪ ಮಾಡ್ಬೇಕು. ಆಮೇಲೆನೆ ಗೋ ಫಾರ್ ಆರಾಧನೆ, ಭಗವದ್ ಆರಾಧನೆ. 3 ರಹಸ್ಯತ್ರಿಗಳು ಅಷ್ಟಮ. ಅದ್ರ ಜೊತೆ ಇನ್ನೇನಾದ್ರು ಉಪದೇಶ ತಗೊಂಡಿದ್ರೆ ಆ ಮಂತ್ರಗಳ ಜಪಾನೂ ಆಗ್ಬೋದು. ಅದೇನು ಉಪದೇಶ ತಗೊಂಡಿದ್ರೆ ಹಯಗ್ರೀವ ಮತ್ತೊಂದು ಯಾವ್ದಿದೆಯೋ, ಯಾವ ಮಂತ್ರೋಪದೇಶ ಆಗಿದೆಯೋ ಆ ಮಂತ್ರಗಳನ್ನ ನೀವು ಜಪಿಸಬಹುದು. ಅವಾಗ ಗುರುಗಳನ್ನ ನೆನೆಸ್ಕೊಂಡು ಫಸ್ಟ್ ಆಚಾರ್ಯ ದೇವಗಳು ಪರಕಾಲ್ ಮಠವೋ ಅಹೋಬಲ್ ಮಠವೋ ಅಂಡವನ್ನ ಯಾರಿಂದ ನಿಮ್ ಮಂತ್ರೋಪದೇಶ ತಗೊಂಡಿದ್ಯೋ ಅವರನ್ನ ನೆನೆಸ್ಕೊಂಡು ಆಮೇಲೆ ಮಾಡಿದ್ರೆ ಗುರುಂ ಪ್ರಕಾಶೇ ಧೀಮಾನ್ ಮಂತ್ರಂ ಯತ್ನೇನ ಗೋಪಯತೆ. ಇದೆಲ್ಲ ಅಪ್ಪೋ ಅದಾನ್ಪಿನ್ ಬ್ರಹ್ಮಯಜ್ಞ ಆನ್ಪಿನ್ ಆರಾಧನೆ. ದಿಸ್ ಇಸ್ ದಿ ಪ್ರೊಸೀಜರ್ ಒಂದೊಂದಕ್ಕೂ ಕೂಡ. ಈಗ ಮಾಧ್ಯಾಹ್ನಕ್ಕೆ ಆದ್ಮೇಲೆ ವೈಶ್ವದೇವ ಮಾಡುವಂತದ್ದು, ಆಮೇಲೆ ಅಗ್ನಿ ಪ್ರತಿಷ್ಠೆ ಮಾಡ್ತೀವಲ್ಲ, ಅದು ಆಮೇಲೆ ಆಗ್ಬೇಕು. ಅಷ್ಟಕ್ ಮೊದ್ಲು ಇದೆಲ್ಲ ಆಗಿರ್ಬೇಕು, ಭಗವದ್ ಆರಾಧನೆ ಮುಗ್ದಿರ್ಬೇಕು, ಭಗವಂತನಿಗೆ ನಿವೇದನ ಆಗಿರ್ಬೇಕು. ಇಲ್ದಿದ್ರೆ ಅಟ್ಲೀಸ್ಟ್ ಆ ಹೋಮ ಕುಂಡದಲ್ಲಿ ಮಾಡ್ತಿರಲ್ಲ ಅನ್ನವನ್ನ, ಅದನ್ನ ಮೊದ್ಲು ಭಗವಂತನಿಗೆ ಸಮರ್ಪಣೆ ಮಾಡಿ ಆಮೇಲೆ ಇವ್ರುಗಳಿಗೆಲ್ಲ ಸಮರ್ಪಣೆ ಮಾಡುವಂತ. ಅಲ್ಲೇನೆ ಹೌದು, ಅದ್ರಲ್ಲಿ ಸಂದೇಹನೇ ಇಲ್ಲ. ಅದನ್ನ ಮಾಡಿ ನಡೆಸುವಂತದ್ದು ವಿಧಿಗಳು ಹೇಗೆ ಅಂತಂದ್ರೆ, ಇದು ಬೆಳಗಿನಲ್ಲಿ ಇದು ಸಾಯಂ ವೈಶ್ವದೇವದಲ್ಲಿ ಏನಿಲ್ಲ, 7-8 ಆಹುತಿ ಇದೆ ಅಷ್ಟೇ. ನಾವು ನೀರಿನಲ್ಲಿ ಕೊಡೋದು ಇಲ್ಲ, ಅಗ್ನಿ ಇಟ್ಕೊಂಡು ಮಾಡಿದ್ರು ಅಷ್ಟೇ. ಸಾಯಂಕಾಲ ಬರೀ 7 ಬೆಳಗ್ಗೆ ಮಾತ್ರ 40 ಬರುತ್ತೆ. ಅದರಲ್ಲೂ ಈ ಆಗ್ರಹಣ ಸಾಲಿಪಾಕ ಶರದ್ ಋತುವಿನಲ್ಲಿ ಬರುವಂತ, ಆವಾಗಿನ ಒಂದ್ ಸ್ವಲ್ಪ ಜಾಸ್ತಿ ಇದೆ ಆಹುತಿಗಳು ಕೊಡುವಂತದ್ದು ಆಗ್ರಹಣ ಸಾಲಿಪಾಕದಲ್ಲಿ. ಹೀಗೆ ಪ್ರೊಸೀಜರ್ ಏನಿದೆ ಆ ರೀತಿನಲ್ಲಿ ಆದಷ್ಟು ನಾವು ಇವುಗಳನ್ನೆಲ್ಲ ರೂಢಿಸ್ಕೋಣ. ಗೊತ್ತಾಯ್ತಾ? ಈ ಹೊಟ್ಟೆ ಪಾಡಿಗೆ ನೀವು ಕೆಲ್ಸಕ್ಕೆ ಉದ್ಯೋಗಕ್ಕೆ ಯಾವ್ದು ಹೋಗ್ತಿರೋದು ಅದೇ ಲೈಫ್ ಲಾಂಗ್ ಬರೀ ದುಡ್ಡಿನ ಒಂದೇನೇ ಆಗ್ಬಾರ್ದು. ದುಡ್ಡು ಬೇಕು, ಬೇಡ ಅಂತ ಹೇಳೋಲ್ಲ. ಉದ್ಯೋಗಂ ಪುರುಷ ಲಕ್ಷಣ. ನೀನು ಕುಟುಂಬದ ಹೊಣೆಯನ್ನು ಹೊರಬೇಕಾದವನು, ಪುರುಷನಾದವನು, ಭರ್ತ ಅಂತ ಅನ್ಸ್ಕೊಳ್ಳೋಕೆ ರೆಸ್ಪಾನ್ಸಿಬಿಲಿಟಿ, ಎಸ್, ಪ್ರಯಾರಿಟಿ ಶುಡ್ ಬಿ ಗಿವನ್. ಅದ್ರ ಜೊತೆಗೆ ಇದನ್ನ ಬಿಡಬಾರ್ದು, ಇವುಗಳೆಲ್ಲ ಇರಬೇಕು.
ಆಮೇಲೆ ರಿಟೈರ್ ಆದ್ಮೇಲೆ ಸೇರಿಸ್ಕೊಳ್ಳಿ ಇದೆಲ್ಲ ಒಂದೊಂದಾಗಿ ಷಣ್ಣವತಿ ತರ್ಪಗಳನ್ನ ಮಾಡಿ. ಓಕೆ, ಇಟ್ ಈಸ್ ನೆವರ್ ಟೂ ಲೇಟ್. ಅಟ್ ಲೀಸ್ಟ್ ಸ್ಟಾರ್ಟ್ ಫ್ರಮ್ ಟುಡೇ. கஷ்டம் இல்ல. இப்போ பண்றதுல ரெண்டா வந்துக்கோங்க பண்றச்சே பாத்துக்கோங்க. ಯು ಸ್ಟಾರ್ಟ್ ಡೂಯಿಂಗ್ ಇಟ್. ಐ ಎನ್ಕರೇಜ್ ಯು. ಎಲ್ಲಿ ಯಾವತ್ತು ಪ್ರತಿ ಇದ್ರಲ್ಲಿ ಮಾಡ್ತೀನೋ ಇಲ್ವಾ, ಪ್ರಥಮ ದಿವಸ ಬಂದು ಕೂತ್ಕೊಳ್ಳಿ, ನೋಡ್ಕೊಳ್ಳಿ, ಆಮೇಲೆ ಮಾಡಿ. ಏನ್ 2 ಆವತಿ ಕೊಡೋದು, ವಿಚ್ಚಿನ ಅಗ್ನಿ ಸಂಧಾನ ಎಲ್ಲ ಹಿಂಗ್ ತೊಣಲ್ ಬಂದಚ್ಚೆ ಎಲ್ಲ ಪಾತಿಕಿಂಗೋ ಎಪ್ಪಡಿ ವಿಚ್ಚಿನ ಅಗ್ನಿ ಸಂಧಾನ ಆಯ್ಕಿನ್ನ ವಿಷಯ ಪಾತಕ ಮರ್ನ. ಇಟ್ ಇಸ್ ನಾಟ್ ಡಿಫಿಕಲ್ಟ್. ಪ್ರತಿ ಒಬ್ರು ಮಾಡುವಂತದ್ದೇ ಇದು. ಬರೀ ವಾದ್ಯಾಗಳೇ ಮಾಡ್ಬೇಕು ಅಂತಿಲ್ಲ. ಇನ್ನು ಮಾಡ್ಬೇಕಂದ್ರೆ ಇನ್ನೊಂದು ಸಜೆಷನ್ ಮಾಮ, ಇಲ್ಲಿ ಅವಕಾಶ ಇದ್ದವ್ರು, ಆಸಕ್ತಿ ಇದ್ದವ್ರಿಗೆ, ಇವಾಗ ನಾವುಗಳು ಮಾಡುವಾಗ ಇನ್ನೊಬ್ರನ್ನ ಬ್ರಹ್ಮನ ಕರೆದು ಅವ್ರಿಗೂ ಬರುತ್ತೆ, ಇವ್ರಿಗೂ ಆಗುತ್ತೆ, ಎರಡೂ ಆಗುತ್ತೆ. ಸಹಾಯನೂ ಇರುತ್ತೆ, ಇದು ಬರುತ್ತೆ. ನಾನ್ ಹೇಳೋದು ಯಾರು ಕಲಿತೀನಿ ಅಂದ್ರೆ ದೇ ಆರ್ ಮೋಸ್ಟ್ ವೆಲ್ಕಮ್. ಬನ್ನಿ, ಯಾರು ಬೇಕಾದ್ರೂ ಬನ್ನಿ. ಮಾಡುವಾಗ ತರ್ಪಣಗಳು ಇದ್ರದನ್ನ ಅದ್ರದ್ದು 1-2 ಸಲ ನೋಡ್ಕೊಂಡ್ರೆ, ನಮ್ ಗುರುಗಳಿಂದ ನಾ ಹೇಳಿದೆ, ನಮ್ ತಂದೆ ಆಚಾರ್ಯ ತಿರುವಳಿ ಸೇರಿ 14ನೇ ದಿವಸನೋ 15 ದಿವಸನೋ ಅಮಾವಾಸ್ಯೆ ಬಂದ್ರೆ ಯು ಆರ್ ಎಲಿಜಿಬಲ್, ಇವತ್ತಿಂದ ಶುರು ಮಾಡಿ ಅಂದ್ರು. ಪೆರ್ಮಾಳ್ ಮುನ್ನೆ ಹಂಗೆ அரங்க ஜன சொல்றோமோ ಹಂಗ್ ಕಡೆ ತಳಿಕ್ಕಿದೀಗನ அந்த இடத்துல ಉಟ್ಕೊಂಡು ಸುಳ್ಳು ಕೊಡ್ತೀನಿ ಅನ್ಕ ಇವತ್ತಿಂದ ಶುರು ಮಾಡ್ಕೊಂಡು ಬನ್ನಿ ಅಂತ. ಸೊ ಅದರಿಂದ ಇದು ಅಷ್ಟೇ, ಇಷ್ಟಿನೂ ಅಷ್ಟೇ, ನಿಜವಾಗ್ಲು ಕಷ್ಟ ಇಲ್ಲ. ಕೊಂಚ எப்படி ಶುರು ಪಣ್ಕೊಂಡು ಬಂದಾಗ ಎಲ್ಲಾಮೂ ಎತ್ತೆತ್ತನ್ ಸಾಧ್ಯಮೋ ಪಣ್ಕೊಂಡು ಹೋರ್ದೆ. ಸ್ವಲ್ಪ ಮೊಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಭಗವದ್ಗೀತೆ. ಸೊ ಅದರಿಂದ ಅಗ್ನಿ ಕಾರ್ಯ ಬ್ರಾಹ್ಮಣನಿಗೆ ಇಟ್ ಶುಡ್ ಬಿ ವೆರಿ ಸಿಂಪಲ್. ಆಸಕ್ತಿ ತಗೋಬೇಕಷ್ಟೇ. ಬಂದು 4 ಸಲ ನೋಡಿ ಮಾಡೋದು ಹೆಂಗೆಂಗೋ ಮಾಡಕ್ ಹೋಗ್ಬೇಡಿ. ಯು ಟೇಕ್ ಒಂದ್ಸಲಿ ಎಲ್ಲ ಸರಿಯಾಗಿ ನೋಡ್ಕೊಂಡು ಯಾವ್ಯಾವ ಇವಾಗ ಅಗ್ರ ಇದುಗಳು ಇಡ್ಬೇಕಾದ್ರೆ ಪೂರ್ವಾಗ್ರ ದಕ್ಷಿಣಾಗ್ರ ಉಲ್ಟಾ ಇಡೋದಲ್ಲ ಅದು, ಗೊತ್ತೈತೆ? ಪೂರ್ವಾಗ್ರವಾಗೇ ಇರ್ಬೇಕು. ಈಗ ದರ್ಬೆನಲ್ಲಿ ಅಗ್ರ ಗೊತ್ತಿದೆ, 16 ದರ್ಬೆಗಳ ಕಟ್ ಮಾಡಿದಾಗ ಅದನ್ನ ಸುಮ್ನೆ ಉಲ್ಟಾ ಪಲ್ಟಾ ಇಡಬಾರದು. ಯು ಮಸ್ಟ್ ಬಿ ಅವೇರ್ ಆಫ್ ಇಟ್. ಆ ಸ್ಮಾಲ್ ಥಿಂಗ್ಸ್ ಗಳನ್ನೆಲ್ಲ ಗಮನಿಸ್ಬೇಕು. ಇಷ್ಟಿ ಸಾಮಾನ್ಯಮ ಪತ್ಮಣಿ ವರದಾನಾಗ ಏನಕ್ಕೆ ಸೊಲ್ಟಿಂಗೋ ತಳ್ತಾ ಇದೆ, ಪಣ್ಕೊಂಡು ವಾಂಗೋ ಧಾರಾಳವಾಗಿ ಆಗ್ಬೋದು. ಈಗ ಇವ್ರು ಹೇಳಿದ್ರಲ್ಲ ರಂಗರಾಜನ್, ಪ್ರತಿಮಾನು ಇಕ್ಕು ಆಕ್ಚುಲ್ ಐತಿರಿಮಾ ನಮ್ ತಾತ ಇವರೆಲ್ಲ ಪ್ರತಿ ಅಮಾವಾಸ್ಯಕ್ಕೆ ಸಂಬಂಧಿ ಕೂಡ ಇದ್ದ ಪಾಠಕ್ಕೆ ಯಾರನ್ನ ಒಬ್ರನ್ನ ಕರಿಬೇಕು ಊಟಕ್ಕೆ. ಪ್ರೀತಿಯಿಂದ ಭಕ್ತಿಯಿಂದ ಭಗವಂತನಿಗೆ ಆರಾಧನೆ ಮಾಡಿ ಇವೆಲ್ಲ ಮನುಷ್ಯ ಯಜ್ಞದಲ್ಲಿ ಸೇರುವಂತಹದ್ದು. ಸೊ ಬರ್ಬೇಕು, ಅವತ್ತಿನ ದಿವಸಗಳು ಟೈಮ್ ಮಾಡ್ಕೊಂಡು ನಡೆಸಿ. ನಾನ್ ಈ ನೆಕ್ಸ್ಟ್ ವಿಶ್ವಾವಸುವಿಂದ ಷಣ್ಣವತಿ ಮಾಡ್ಬೇಕು ಅಂತ ಒಂದು ಕಲ್ಪನೆ. ಇದು ಒಂದು ಖಂಡಿತ ಮಾಡಿ. ಆಮೇಲೆ ಅದ್ರ ಜೊತೆಗೆ ಬೇಡ ಹೇಳುದು, ಇನ್ನು ಮೊದ್ಲೇನೆ ಶುರು ಮಾಡ್ಕೋಬಹುದು. ನಾಳೆ ಮಾಡೋದು ಇವತ್ತೇ ಮಾಡೋಣ, ಇವತ್ ಮಾಡೋದು ಈಗಲೇ ಮಾಡೋಣ. ಆಯ್ತು ಹಂಗೆ ಆಗ್ಲಿ. ನಿಮ್ಮ ಒಂದು ಆಶೀರ್ವಾದ. ಪ್ಲಸ್ ಇನ್ನೊಂದೇನಂದ್ರೆ, ಒಂದು ತಿಲತರ್ಪಣದಿಂದ ಹಿರಣ್ಯ ಶ್ರಾದ್ದ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ. ಒಂದು ಸ್ವಲ್ಪ ಅಕ್ಕಿ, ಒಂದ್ ಬೆಲ್ಲ, ಒಂದು ದಕ್ಷಿಣೆ ಇಟ್ಬಿಟ್ಟು. ಇವರು ರಂಗಪ್ರಿಯ ಸ್ವಾಮಿಗಳು ಬಹಳ ಚೆನ್ನಾಗಿ ಹೇಳ್ತಾ ಇದ್ರು, ಗೋಗ್ರಾಸ ದಟ್ ವಿಲ್ ಆಲ್ಸೋ ವಿಲ್ ಬಿ ಇದೊಂದು. ಇವೆಲ್ಲ ಪಕ್ಷಗಳು. ಇವಾಗ ತಂದೆ ಶ್ರಾದ್ದ ಇದೆ, ಒಂದು ಇಡೀ ಹುಲ್ಲನ್ನ ಹಸುಗ್ ತಿನ್ನಿಸ್ಬಿಡ್ತೀನಿ ಆಗೋಯ್ತು ಅಂತ ಅನ್ನೋದಲ್ಲ. ನಿಮ್ಗೆ ಯೋಗ್ಯತೆ ಅವಕಾಶ ಎಲ್ಲಾನು ಇದ್ದಾಗ ಡೂ ಇಟ್ ಇನ್ ಪಾರ್ವಣ ಶ್ರಾದ್ದ ಓನ್ಲಿ, ಸಂಕಲ್ಪ ಶ್ರಾದ್ದವೂ ಅಲ್ಲ. ಕೆಲವರು ಪಾರ್ವಣ ಶ್ರಾದ್ದ ಅಗ್ನಿ ಪಣ್ಕೊಂಡ್ ನಮ್ ಸಂಕಲ್ಪ ಪಣ್ಕೊಂಡ್ರು. ಏನ್ ಅಗ್ನಿ ಮಾಡ್ಕೊಳ್ಳೋದು ಏನ್ ಕಷ್ಟ ಇದೆ? ಅಗ್ನಿ ಮುಖದಿಂದ ಭಗವಂತ ಪ್ರೀತನಾಗ್ತಾನೆ. ಸಂಕಲ್ಪ ಶ್ರಾದ್ದಕ್ಕೂ ಪಾರ್ವಣ ಶ್ರಾದ್ದಕ್ಕೂ ಏನ್ ವ್ಯತ್ಯಾಸ? ಅಗ್ನಿ ಇಲ್ಲ, ಇಲ್ಲೆಲ್ಲ ಅಡಿಗೆ ಎಲ್ಲ ಮಾಡಿದ್ದೀರಿ, ಬ್ರಾಹ್ಮಣನ್ ಕರೆದಿದ್ದೀರಿ, ಕೂತ್ಕೊಂಡು ಒಂದಿಟ್ಟು ಅಗ್ನಿ ಮುಖಾಂತರವಾಗಿ ಒಂದಷ್ಟು ಹವಿಸ್ಸನ್ನು ಸಮರ್ಪಣೆ ಮಾಡಿದ್ರೆ ಕವ್ಯವಾಹನಾಗಿ ಅಗ್ನಿ ಮುಖದಿಂದ ಹೋಗ್ತಾನೆ. ಬ್ರಾಹ್ಮಣನ್ ಕರೆದಿದ್ದೆ, ಅವ್ರ ಮುಖದಿಂದ ಬ್ರಾಹ್ಮಣಸ್ತ್ವಾಮುಖೇ ಜೋಮಿ ಎಲ್ಲ ರೀತಿನಲ್ಲಿ. ಸೊ ಅದರಿಂದ ಇವುಗಳೆಲ್ಲ ಖಂಡಿತ ರೂಢಿಸ್ಕೊಳ್ಬೇಕಾದದ್ದು. ಬಹಳ ಹಿಂದೆನೆ ಹೇಳಿದೆ, ಯಾರ್ಯಾರು ಇದ್ ಮಾಡಿದ್ರು ಎಲ್ಲ ಶುರು ಮಾಡಿ ಅಗ್ನಿ ಕಾರ್ಯ, ಬ್ರಹ್ಮಯಜ್ಞ ಇದ್ರದ್ದೆಲ್ಲ ಇಷ್ಟಿಗೆ ಶುರು ಪಣ್ಣಂಗ ಆಗ್ಬೇಕಿದು. ಆ ಮಧು ಮೇಲ್ಕೋಟೆಗೆ ಇವಾಗ ಅವರು ಅಂತರಂಗ ಕೈಂಕರ್ಯ ಭಗವಂತನಿಗೆ ಅಲ್ಲಿ ಸೇರಿದ್ರು. ಈ ಅವ್ರಿಗೂ ಹೇಳಿ ಇದ್ ಮಾಡಿದ್ದು, ಶುರು ಮಾಡ್ಕೊಳ್ಳಿ. ಇವಾಗಲೆಲ್ಲ ಎಷ್ಟು ಕಾಮನ್ ಆಗ್ಬೇಕು, ಸಂಧ್ಯಾವನೆ ಮಾಡೋ ತರದಲ್ಲಿ ಅಗ್ನಿ ಕಾರ್ಯ ಆಗ್ಬೇಕು.
ಹೋಗ್ಲಿ, ನೀವು ನಿತ್ಯಾನು ಅಗ್ನಿ ಪ್ರತಿಷ್ಠೆ, ಇದು ನಿತ್ಯ ಅಗ್ನಿಹೋತ್ರಿಗಳು ಪ್ರತಿದಿನ ಬೆಳಗ್ಗೆ ಸಾಯಂಕಾಲ, ಅದು ಬೇಡ, ಅಷ್ಟು ಇದಕ್ಕಾಗಲ್ಲ. ಅಟ್ಲೀಸ್ಟ್ ಇದು 16 ದಿವಸಕ್ಕೆ ಒಂದು 16th ಡೇ, 15 ದಿವಸ ಪಕ್ಷ ಆದ್ಮೇಲೆ ಮಾರನೇ ದಿವಸ ಬರುವಂತದ್ದು. ಪೂರ್ಣಿಮೆನಲ್ಲಿ ಆದ್ಮೇಲೆ ಮಾರನೇ ದಿವಸ, ಅಮಾವಾಸ್ಯೆ ಆದ್ಮೇಲೆ 1 ದಿವಸ. ಸೊ ತಿಂಗಳಿಗೆ 2 ಸಲ ಅಗ್ನಿ ಕಾರ್ಯ. ಈಗ ಅದ್ರ ಶುರು ಮಾಡ್ಕೊಂಡ್ಮೇಲೆ ನಾನು ಆಮೇಲೆ ಏನೋ ಇನ್ನು ಬೇರೆ ಹೋಮಗಳು ಇದೆಲ್ಲ ಶುರು ಮಾಡುವ ಒಂದೊಂದಾಗಿ. ಈಗ ಕೂಷ್ಮಾಂಡ ಹೋಮ ಮಾಡೋಣ, ಒಂದ್ ಗಾಯತ್ರಿ ಹೋಮ ಮಾಡೋಣ, ಒಂದು ಶ್ರೀ ವಿಷ್ಣು ಸಹಸ್ರನಾಮ, ಈಗ ವಿಷ್ಣು ಸಹಸ್ರನಾಮ ಹೋಮ, ಅದ್ರ ಜೊತೆಗೆ ಶ್ರೀ ಸೂಕ್ತ ಹೋಮ. ಅಂತ ದಿವಸಗಳಲ್ಲಿ ನಾನು ಯಾರಿಗೂ ಸಪರೇಟ್ ಇನ್ವಿಟೇಷನ್ ಅಂತ ಹೇಳೋಲ್ಲ, ಇನ್ಫಾರ್ಮೇಶನ್ ಕೊಟ್ಟಿರ್ತೀನಲ್ಲ, ಬನ್ನಿ ಸೇರಿ. ಹಾ, ಪ್ರತಿದಿನ ಇರ್ಬೇಕಾಗಿತ್ತದು. ಈಗ ಒಂದ್ ವೇಳೆ ನಿಮ್ಗೆ ಆಗಾಗ್ಲಿಲ್ಲ ಅಂದ್ರೆ ಶುದ್ಧಿ ಅದನ್ನ ಮಾಡ್ಕೊಂಡ್ ಮಾಡಿ. ನಾನ್ ಹೇಳೋದೇನು ಅಂದ್ರೆ ಜನರಲ್ ಆಗೇನೇನೆ ನಮ್ಮ ವಸ್ತ್ರಗಳನ್ನ ಬೇರೆಯವ್ರ ಹತ್ರ ಇದ್ ಮಾಡಕ್ ಆಗಬಾರ್ದು. ಇವ ಶೂದ್ರಾಳಿಗೆ ಅವಳಿಗೆ ತುಣಿ ತೋಚ್ಬಿಟ್ಟು ನಿಂಗ್ ಅದ್ ಕೊಂಚ ಜಲ ಪೊಡ್ಜುಟ್ಟು ಒಣತುಡುಂಬ ಶುದ್ಧಿ ಡೈಲಿ ರುಟೀನ್ಲೆ ಎಷ್ಟೊತ್ತು ತಗೊಳುತ್ತೆ. ಈಗ ಅವಳು ಪಾತ್ರೆ ಎಲ್ಲ ತೊಳೆದಿಡ್ತಾಳೆ, ಒಂದಿಷ್ಟು ಸಗಣಿ ಚೂರು ಇಟ್ಕೊಂಡು ಅದಕ್ಕೊಂಚೂರು ಶುದ್ಧಿ ಮಾಡ್ಬಿಟ್ಟು ಇಟ್ಕೊಂಡ್ರೆ ಆಗಲ್ಲ. ನೀವೇ ಪಾತ್ರೆ ತೊಳ್ಕೊಂಡ್ ಕುತ್ಕೋಬೇಡಿ, ನೀವೇ ಬಟ್ಟೆ ಒಗಿತಾ ಕುತ್ಕೊಳ್ಳೋದು ಬೇಡ. ಇದ್ರಲ್ಲೂ ಕೂಡ ಅಷ್ಟೇ, ನಾ ಹೇಳೋದು ಬಟ್ಟೆನು ಒಗಸ್ಬಿಡಿ, ಅವ್ರ ಹತ್ರ ಒಗಸ್ಬಿಟ್ಟು ಅವಳು ಹಿಂಡಿ ಇಟ್ಬಿಡ್ಲಿ, ನಾವ್ ಅದ್ರ ಮೇಲೆ ನೀರ್ ಹಾಕೋಣ, ಹಾಕ್ಬಿಟ್ಟು ಹಿಂಡ್ಬಿಟ್ಟು ಒಣಗ್ ಹಾಕಿ. ಮಾನಸಿಕವಾಗಿ ನಿಮಗೆ ಅದು ಶುದ್ಧಿ ಆಯ್ತು ಅನ್ನೋದು ಇರುತ್ತೋ ಇಲ್ವೋ, ಪ್ರತಿದಿನದ ಇದ್ರಲ್ಲೇನೆ ಬರುವಂತ ಅದಾಗಲ್ಲ. ಅವರೇ ಮಣಗಿದ್ದು ನೆನ್ಸಿದ್ದು, ಸ್ತ್ರೀಯರ ಸ್ಪರ್ಶ ಆಗಿದ್ದು ಇವರು ಕೆಲಸದವರು, ಅದು ಶುದ್ಧಿಗೆ ಬರೋಲ್ಲ. ಬೋತ್ ಎರಡಕ್ಕೂ ಅಷ್ಟೇ, ಪಾತ್ರೆ ತೊಳೆಯೋದಕ್ಕೂ ಅಷ್ಟೇ, ವಸ್ತ್ರಗಳನ್ನ ಇದ್ ಮಾಡಿದ್ದು ಮಾಡಿಸಿ ಅವ್ರ ಹತ್ರ, ಆಮೇಲೆ ನಾವು ಮಾಡ. ಇದೇನು ಅಂತಂದ್ರೆ ಫಳ ಫಳ ಅಂತಿರ್ಬೇಕಲ್ಲಿ, ನೀವೇನ್ ಶೋ ಕೇಸು ಏನ್ ಎಕ್ಸಿಬಿಷನ್ ಮಾಡ್ಬೇಕಾಗಿದೆ, ಅಡಿಗೆ ಮನೆ ನಿಮ್ ಪಾತ್ರೆ ಇಟ್ಕೊಳ್ಳೋದು, ಅವಳು ತಂದು ಎಲ್ಲದನ್ನು ಒರ್ಸ್ಬಿಟ್ಟಿರ್ತಾಳೆ, ನೀವು ಒರ್ಸ್ದೇನೆ ಹಂಗೆ ಇಡಿ. ಏನಂತೆ, ಒಂದು ಆ ಸಿಂಕ್ ಪಕ್ಕದಲ್ಲಿ ಇಟ್ಬಿಟ್ರೆ ನೀರೆಲ್ಲ ಜಾರಿ ಇರುತ್ತೆ, ತೆಗೆದು ಆಮೇಲೆ ಇಟ್ರಾಗಲ್ವೇ? ಆ ಕ್ಲೀನ್ಲಿನೆಸ್ಗೆ ಕೊಡೋದು ಈ ಶುದ್ಧಿಗೆ ಯಾಕೆ ಇಂಪಾರ್ಟೆನ್ಸ್ ಕೊಡೋಲ್ಲ ಅಂತ ಅಡಿಗೆ ಮನೆಗೆ ಸೇರಿಸಬಾರ್ದು ಕೆಲಸದವ್ರನ್ನ. ಇವೆಲ್ಲ ಏನೋ ಬಹಳ ದೊಡ್ಡದು, ತುಂಬಾ ಮಾಡೋಕೆ ಆಗೋಲ್ಲ ಅನ್ನೋದನ್ನ ಹೇಳ್ತಾ ಇಲ್ಲ. ಇವೆಲ್ಲ ಸೇರಿಸ್ಕೊಂಡ್ರೆ ಅದು ಎಲ್ಲವೂ ಕೂಡ, ಇವೆಲ್ಲ ಇಟ್ ಆಡ್ಸ್ ಆನ್. ನಮ್ಮ ಈ ಒಂದು ಯಜ್ಞ ಇದೆಲ್ಲ ಪ್ರತಿ ದಿನದ ಇದರಲ್ಲಿ ಇಟ್ ಆಡ್ಸ್ ಆನ್. ಇವೆಲ್ಲ ಸೇರಿಸ್ಕೋಬೇಕು. ಮತ್ತೆ ಹಾಗಂತ ಮನೆಯಲ್ಲಿರೋ ಸ್ತ್ರೀಯರಿಗೆ ಶ್ರಮ ಮಾಡೋದು ಬೇಡ, ನಾವು ಸೇರೋಣ ಅದರಲ್ಲಿ. ಎಲ್ಲ ಅವರೇ ಮಾಡಿಡ್ಬೇಕು, ಎಲ್ಲ ತಂದು ಅವರೇ ಮಾಡ್ಬೇಕು, ಅವ್ರಿಗೆ ಇನ್ನೊಂದಷ್ಟು ಕೆಲಸಗಳು, ಈ ತರ ಆಗ್ಬಾರ್ದು. ನಮ್ ಕೈನಲ್ಲಿ ಆಗುವಂತದ್ ಮಾಡೋಣ. ಹೀಗ್ ಮಾಡ್ತಾ ಬಂದ್ರೆ ಭಗವಂತ ಪ್ರೀತನಾಗ್ತಾನೆ. ಇವೆಲ್ಲ ಪಾರ್ಟ್ ಆಫ್ ದಿ ಯಜ್ಞ ಎಲ್ಲಂದ್ರೂ ಕೂಡ, ಅದರಿಂದ ದೇವತೆಗಳು ಸಂತೋಷ ಪಡ್ತಾರೆ. ಇದು ಚಿಂಗಿಪ ಯಥಾ ನ ಸರ್ವಮಿ ಜಗತ್ ಅಯಕ್ಷ್ಮಗಂ ಸುಮನ ಅಸತ್. ಮೇಲ್ತೆ ಸೆಂಟೆನ್ಸ್. ಯಥಾ ನ ಸರ್ವಮಿ, ಇಲ್ಲೇ ತಿರ್ಬಿಯೋದೆ ಅದು ಮೇಲ್ತಿದೆ. ಜಗದಯಕ್ಷ್ಮಗಂ ಸುಮನ ಅಸತೆ. ಅದೇ ಯಥಾ ನ ಇಂದ್ರ ಇದ್ವಿಷ ಕೇವಲಿ ಸರ್ವಾ ಸಮನಸಃ ಕರತ್. ಯಥಾ ನ ಸರ್ವಾ ಇದ್ದಿಶೋಸ್ಮಾಕಂ ಕೇವಲಿ ರಸನ್. ಯೇನ ಸ ವಿಶ್ವಕರ್ಮನ್ ಯೋ ದಕ್ಷಿಣಾಂ ನ ಸರ್ಭಿರ್ಗ್ರೀವಿ ವೈ ಈಶ್ವಾನರಾಶ್ಚತ್ವಾ ವಿಗಂಶಚ್ಚ. ಯೋ ದಕ್ಷಿಣಾಂ ನ ಸರ್ಭಿರ್ಗ್ರೀವಿ ವೈ ಈಶ್ವಾನರಾಶ್ಚತ್ವಾ ವಿಗಂಶಚ್ಚ. ಯೇನ ಸ ವಿಶ್ವಕರ್ಮನ್
यो दक्षिणामसत्ते ग्रीवे वैश्वानराश्चत्वारिगं षच्च यद्वै होत आध्वर्युः यद्वै होताध्वर्युः ನಾಳೆ ಕ್ಲಾಸ್ ಆನ್ಲೈನ್ ಲೇನಾ ಇನ್ನಿಕ್ಕೆ ಆರಣ್ಯಕ್ಕೆ ಹೋಗೋಣ ನೆಕ್ಸ್ಟ್ ಡೇ. ನಮೋ ಬ್ರಹ್ಮಣೇ ಧಾರಣಂ ಮೇ ಅಸ್ತ್ವ ನಿರಾಕರಣ ಧಾರಯಿತ ಭೂಯಾಸಂ ಕರ್ಣಯೋ ಶ್ರುತಂ ಮಾಚ್ಯೋಡ್ಭಂ ಮಮಾಮುಷ್ಯವೋಂ ಹರಿ ಓಂ ಶ್ರೀ ಕೃಷ್ಣಾರ್ಪಣಮಸ್ತು.